ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಧರಣಿ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂತಂ ಮಂಗಲಂ ಪ್ರಣಮಾಮ್ಯಹಂ. ಅಂಗಾರಕಾಯ ವಿದ್ಮಹೆ ಭೂಮಿಪುತ್ರಾಯ ಧೀಮಹಿ ತನ್ನೋ ಮಂಗಳ ಪ್ರಚೋದಯಾತ್. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕುಜ ಕಟಕ ಪ್ರವೇಶ ಅಥವಾ ಮಂಗಳನ ಕರ್ಕಾಟಕ ರಾಶಿಯ ಪ್ರವೇಶದ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ನಾವೀಗ ಅನುಗುಣ ಮಾಡ್ತಾಯಿದ್ದೇವೆ. ಮಂಗಳ ಗ್ರಹ ಅಥವಾ ಕುಜ ಗ್ರಹ ಎಂದು ಗ್ರಹಗಳಲ್ಲಿ ಪ್ರಸಿದ್ಧವಾದಂತಹ ಆ ಶಕ್ತಿ ಸ್ವರೂಪನಾದಂತಹ ಗ್ರಹದ ಒಂದು ಪರಿವರ್ತನೆ ಈ ಅಕ್ಟೋಬರ್ 20 ಭಾನುವಾರದಂದು ಆಗಲಿದೆ. ಅಕ್ಟೋಬರ್ 20 ಭಾನುವಾರದಂದು ಮಧ್ಯಾಹ್ನ ಸುಮಾರು 2:21 ಅಲ್ಲಿ ಮಂಗಳನು ತನ್ನ ರಾಶಿಯಿಂದ ಈ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಮಂಗಳನ ಚಲನೆ ತಿಂಗಳಿಗೆ ಒಂದು ಬಾರಿ ಅಥವಾ ಕೆಲವೊಮ್ಮೆ 45 ದಿನಗಳಿಗೊಮ್ಮೆ ಬಾರಿ ಇವೆಲ್ಲ ವ್ಯತ್ಯಾಸ ಆಗ್ತಾ ಮಂಗಳನ ಪರಿವರ್ತನೆ ಆಗ್ತಾ ಇರುತ್ತೆ. ಅದರಲ್ಲೇನೋ ವಿಶೇಷತೆ ಅನ್ನೋದಕ್ಕಿಂತ ಈ ಬಾರಿಯ ಒಂದು ವಿಶೇಷತೆ ಇದೆ. ಈ ಬಾರಿ ಆತನು ಪ್ರವೇಶಿಸುವಂಥ ರಾಶಿಯು ಅದು ಆತನ ಒಂದು ನೀಚ ರಾಶಿಯಾಗಿರುತ್ತೆ. ಮಂಗಳನಿಗೆ ಅಲ್ಲಿ ನೀಚತ್ವ ಪ್ರಾಪ್ತಿಯಾಗುವಂಥ ರಾಶಿಯಾಗಿರುತ್ತೆ. ಹಾಗಾಗಿ ಆ ಮಂಗಳನ ನೀಚತ್ವದ ರಾಶಿಯಲ್ಲಿ ಆತನ ಪ್ರವೇಶ ಆಗ್ತಿದ್ದಂತೆ ಅದರ ಪರಿಣಾಮಗಳು ಜಾಗತಿಕವಾಗಿಯೂ ಜೊತೆಗೆ ರಾಶಿಗಳ ಮೇಲೂ ಒಂದು ವ್ಯತಿರಿಕ್ತ ಪ್ರಭಾವವನ್ನು ಬೀರುವಂಥ ಸಾಧ್ಯತೆ ಇರುತ್ತೆ. ಮಂಗಳನಿಗೆ ವಿಶೇಷವಾಗಿ ಅವರ ಶುಭ ಗ್ರಹಗಳ ಪಟ್ಟಿಯಲ್ಲಿ ಬರುವುದಿಲ್ಲ. ಮಂಗಳ ಗ್ರಹನು ಅದನ್ನು ಪಾಪ ಗ್ರಹಗಳ ಒಂದು ಪಟ್ಟಿಯಲ್ಲಿ ಬರುವಂಥದ್ದು. ಅಂದರೆ ಆತನು ಪಾಪ ಗ್ರಹ ಅಂತಲ್ಲ, ಅಂದರೆ ಆತನಿಂದ ಆಗುವಂಥ ಪರಿಣಾಮಗಳು ಹೆಚ್ಚಿನ ರಾಶಿಗಳಿಗೆ ಸ್ವಲ್ಪ ಉತ್ತಮವಾಗಿ ಕೊಡೋದಿಲ್ಲ. ಅಂದರೆ ಏಕಕಾಲದಲ್ಲಿ ಗೋಚಾರದಲ್ಲಿ ಮಂಗಳನು ಕೇವಲ 3 ಸ್ಥಾನಗಳಲ್ಲಿ ಮಾತ್ರ ಉತ್ತಮ ಫಲವನ್ನು ಕೊಡ್ತಾನೆ. ಉಳಿದ 9 ರಾಶಿಗಳಿಗೆ ಅದರಿಂದ ವ್ಯತಿರಿಕ್ತ ಫಲಗಳು, ಕೆಲವೊಂದು ರಾಶಿಗೆ ಅದರಲ್ಲಿ ಮಿಶ್ರ ಫಲಗಳು, ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲಗಳು ಆಗ್ತದೆ. 3 ರಾಶಿಗೆ ಮಾತ್ರ ಆತನು ಅತ್ಯಂತ ಮಂಗಳದಾಯಕನು ಶುಭದಾಯಕನು ಆಗಿರ್ತಾನೆ. ಇವೆಲ್ಲವೂ ಮಂಗಳನ ಗೋಚಾರದಲ್ಲಿ ಬರುವಂಥದ್ದು. ಅದೇ ರೀತಿ ಆತನ ಒಂದು ದಶಾಕಾಲದಲ್ಲೂ ಹಾಗೆ ದಶಾಭುಕ್ತಿಗಳ ಕಾಲದಲ್ಲೂ ಅದು ಮಂಗಳನ ದಶೆ ಮಂಗಳನ ಭುಕ್ತಿ ಬಂದಾಗಲೂ ಅಲ್ಲಿ ಕೆಲವೊಂದು ರಾಶಿಗಳಿಗೆ ಕೆಲವೊಂದು ನಿಮ್ಮ ಕುಂಡಲಿಯ ಇರುವಂಥ ಒಂದು ಸೂತ್ರಗಳಿಗೆ ಮಾತ್ರ ಮಂಗಳನು ಉತ್ತಮ ಫಲ ಕೊಡ್ತಾನೆ. ಕೆಲವೊಂದು ರಾಶಿ ಅಥವಾ ನಕ್ಷತ್ರಗಳಿಗೆ ಅನುಗುಣವಾಗಿ ಮಂಗಳನು ವಿರುದ್ಧ ಫಲವನ್ನು ಸಂಕಷ್ಟ ಫಲವನ್ನು ಕೊಡ್ತಾನೆ. ಹಾಗಾಗಿ ಮಂಗಳ ಗ್ರಹವನ್ನು ವಿಶೇಷವಾಗಿ ಪಾಪ ಗ್ರಹಗಳ ಒಂದು ಪಟ್ಟಿಯಲ್ಲಿ ಅದನ್ನು ಕಂಡುಕೊಂಡಿದ್ದಾರೆ. ಮಂಗಳನ ಈ ಬಾರಿಯ ಒಂದು ಆ ಕರ್ಕಾಟಕ ರಾಶಿಯ ಪ್ರವೇಶವು ಜಾಗತಿಕವಾಗಿ ಬಹಳ ಒಂದು ತಲ್ಲಣವನ್ನು ಸೃಷ್ಟಿಸುವಂಥ ಸಾಧ್ಯತೆ ಇರುತ್ತೆ. ಈ ವರ್ಷದ ರಾಜ ಅಥವಾ ಅಧಿಪತಿ ಯಾರು ಮಂಗಳನಾಗಿದ್ದಾನೆ. ಈ ಕ್ರೋಧಿ ಸಂವತ್ಸರದಲ್ಲಿ ವಿಶೇಷವಾಗಿ ಅಲ್ಲಿ ಮಂಗಳನ ಆಧಿಪತ್ಯ ಬಂದಿದೆ. ಕ್ರೋಧಿ ಸಂವತ್ಸರಕ್ಕೆ ರಾಜ, ಜೊತೆಗೆ ಸಂವತ್ಸರದ ಹೆಸರೇ ಹೇಳುವಂತೆ ಕ್ರೋಧ ಅಥವಾ ಸಿಟ್ಟು ಅಂತ ಹೇಳಿ ಲೆಕ್ಕ. ಹಾಗಾಗಿ ಆ ಸಂವತ್ಸರದ ಒಂದು ಹೆಚ್ಚಿನ ಒಂದು ಸಿಟ್ಟಿನ ಆತಂಕ ಮತ್ತು ಸಿಟ್ಟಿನ ಒಂದು ಅಡ್ಡ ಪರಿಣಾಮಗಳು ಈ ಮಂಗಳನ ಕರ್ಕಾಟಕ ಪ್ರವೇಶದಿಂದ ಅಂದರೆ ಅಕ್ಟೋಬರ್ 20ಕ್ಕೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಸುಮಾರು ಆತ 92 ದಿನಗಳಿರ್ತಾನೆ. ಅದರಲ್ಲಿ 45 ದಿನಗಳ ಕಾಲ ಆತನು ರುಜುಗತಿಯಲ್ಲೂ ಅಲ್ಲಿ ಆತನಿಗೆ ವಕ್ರಗತಿ ಪ್ರಾಪ್ತವಾಗುತ್ತೆ. ಈಗ ಆತನು ಕಟಕದಲ್ಲಿ ನೀಚತ್ವದಲ್ಲಿ ಇರುವಾಗಲೇ ಕಟಕದಲ್ಲೇ ಆತನು ಮತ್ತೆ ಹಿಮ್ಮುಖವಾದ ಚಲನೆ ಆರಂಭ ಆಗುತ್ತೆ. ಅದಕ್ಕೆ ವಕ್ರಗತಿ ಅಂತ ಅದರ ಒಂದು ಪ್ರತ್ಯೇಕ ವಿಡಿಯೋ ಅದನ್ನು ಪ್ರತ್ಯೇಕದಲ್ಲಿ ಹೇಳ್ತೇನೆ. ಈಗ ಈ ಮಂಗಳನ ರುಜುಗತಿ ಅಂದರೆ ಸುಮಾರು 45 ದಿನಗಳ ಕಾಲ ಇರುವಂಥ ಈ ರುಜುಗತಿಯ ಪರಿಣಾಮ ಅಲ್ಲಿ ವಿಶೇಷವಾಗಿ ಡಿಸೆಂಬರ್ 5ರವರೆಗೆ ಮಂಗಳನು ಕರ್ಕಾಟಕದಲ್ಲಿ ರುಜುಗತಿಯಲ್ಲಿ ಇರುವಂಥ ಕಾಲದ ಪರಿಣಾಮವನ್ನು ಈಗ ವಿಶ್ಲೇಷಣೆ ಮಾಡೋಣ. ಇನ್ನು ಆತನಿಗೆ ವಕ್ರಗತಿ ಅದು ಪ್ರತ್ಯೇಕವಾಗಿ ಮತ್ತೆ 45 ದಿನ ಬರುತ್ತೆ. ಆ ಡಿಸೆಂಬರ್ 5ರಿಂದ ಮತ್ತೆ ಅಲ್ಲಿ ಜನವರಿ 20ರವರೆಗೆ ಬರುವಂಥ ಅದರ ಒಂದು ಪ್ರತ್ಯೇಕವಾದ ಫಲ ಬರುತ್ತೆ. ಅದನ್ನು ಪ್ರತ್ಯೇಕವಾದ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡಿದ್ದೇನೆ. ಹಾಗಾಗಿ ಈ ಕಟಕ ಪ್ರವೇಶದಿಂದ ಏನಾಗುತ್ತೆ, ಮಂಗಳನ ನೀಚನ ರಾಶಿ ಪರಮ ನೀಚತ್ವವನ್ನು ಅಲ್ಲಿ ಹೊಂತಾನೆ. ಈ ರಾಶಿಯಾಧಿಪತಿಯು ಜೊತೆಗೆ ಅಲ್ಲಿ ಇರಬೇಕಂತ ಈ ಸಂವತ್ಸರದ ಅಧಿಪತಿಯು ಜೊತೆಗೆ ಈ ಸಂವತ್ಸರದ ಹೆಸರಿನಲ್ಲಿ ಇರುವಂಥ ಆತನ ಆಧಿಪತ್ಯವು ಆ ಮಂಗಳನು ಯಾವಾಗಲೂ ಆತನ ಒಂದು ಅಗ್ನಿ ಸ್ವರೂಪನು, ಅಗ್ನಿ ತತ್ವ ಸ್ವರೂಪಕನು, ಭೂಮಿಯ ಪುತ್ರನಾಗಿದ್ದಾನೆ. ಆತನ ಒಂದು ಕ್ರೋಧಕ್ಕೆ, ಆತನು ವಿಶೇಷವಾದ ಒಂದು ಯೌವನಕ್ಕೆ, ತಾರುಣ್ಯಕ್ಕೆ, ಜೊತೆಗೆ ವಿವಿಧ ರೀತಿಯ ಕ್ರಾಂತಿ, ದಂಗೆ, ಯುದ್ಧ, ರಕ್ತಪಾತ, ಹಿಂಸೆ ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲ ಮಂಗಳನ ಆಧಿಪತ್ಯ ಅಥವಾ ಮಂಗಳನ ಒಂದು ಪಾರಮ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಆತನ ಒಂದು ಕ್ಷಾತ್ರ ತೇಜಸ್ಸಿನಿಂದ ಕೂಡುವಂಥ ಒಂದು ಉತ್ತಮವಾದ ಯೌವನದಲ್ಲಿರುವಂಥ ಏರು ಯೌವನದಲ್ಲಿರುವಂಥ ಒಂದು ವ್ಯಕ್ತಿಯನ್ನು ಸೂಚನೆ ಮಾಡುವಂಥದ್ದು. ಹಾಗಾಗಿ ಆತನಲ್ಲಿ ಸಿಟ್ಟು ಇರುತ್ತೆ, ಆತನಲ್ಲಿ ಒಂದು ಪರಾಕ್ರಮ ಇರುತ್ತೆ, ಶೌರ್ಯ ಇರುತ್ತೆ, ಹಿಂಸಾತ್ಮಕವಾದ ಒಂದು ಪ್ರವೃತ್ತಿ ಇರುತ್ತೆ. ಇವೆಲ್ಲವೂ ಈ ಕಾಲದಲ್ಲಿ ಆತನ ನೀಚತ್ವದ ಕಾಲದಲ್ಲಿ ಇವೆಲ್ಲ ವ್ಯಕ್ತ ಆಗುತ್ತೆ.
ಜೊತೆಗೆ ಈ ಸರ್ಕಾರ, ಆಳುವವರು, ಸೈನಿಕರು ಅಥವಾ ಮಿಲಿಟರಿ, ಪೊಲೀಸ್ ಇಲಾಖೆ, ರಕ್ಷಣೆ ಪಡೆಗಳು ಅಥವಾ ಯುದ್ಧವನ್ನು ಪ್ರಚೋದಿಸುವ ಯುದ್ಧವನ್ನು ಪ್ರೇರಣೆ ಮಾಡುವಂಥ ಶಕ್ತಿಗಳು ಇವೆಲ್ಲವೂ ಈಗ ಜಾಗೃತ ಆಗುತ್ತೆ. ಜೊತೆಗೆ ಈ ನೀಚತ್ವದ ಕಾರಣವಾಗಿ ಎಲ್ಲದರಲ್ಲೂ ಈಗ ಒಂದು ರೀತಿಯ ನೀಚತ್ವ ಮತ್ತು ವಕ್ರತೆಗಳು ಈಗ ಬರುತ್ತವೆ. ಅಂದರೆ ಎಲ್ಲ ರೀತಿಯ ನೇರ ದಾರಿಯ ಯುದ್ಧಗಳಿಂದ ಅಡ್ಡ ದಾರಿಯ ಯುದ್ಧಗಳು, ಬೇರೆ ಬೇರೆ ರೀತಿಯ ಕ್ರೌರ್ಯ, ಹಿಂಸೆಗಳು ಹೆಚ್ಚಳ ಆಗುವಂಥದ್ದು. ಜೊತೆಗೆ ಜನರ ಮಾನಸದಲ್ಲಿ ಮಂಗಳನು ಯಾವಾಗಲೂ ಯುವ ವರ್ಗವನ್ನು ಸಂಬೋಧನೆ ಮಾಡ್ತಾರೆ. ಮಂಗಳನು ಯುವ ವರ್ಗದ ಒಂದು ಕ್ರಾಂತಿಕಾರಿ ಯುವ ವರ್ಗ ಆದರೆ ಬುಧನು ಸೌಮ್ಯವಾದಿ ಯುವ ವರ್ಗ ಅಂತ ಹೇಳ್ಬೋದು. ಹಾಗಾಗಿ ಈ ಮಂಗಳ ಮತ್ತು ಬುಧ ಗ್ರಹಗಳು ಯುವ ವರ್ಗವನ್ನು ಅಂದರೆ ಯೂತ್ ಫೋರ್ಸ್ ಅಂತ ಹೇಳ್ತೀವಲ್ಲ, ಆ ಒಂದು ಯುವ ಶಕ್ತಿಯನ್ನು ಸಂಕೇತ ಮಾಡುತ್ತೆ. ಹಾಗಾಗಿ ಯುವ ಶಕ್ತಿಯು ಈ ಕಾಲದಲ್ಲಿ ಆತನ ಕುಜನ ನೀಚತ್ವದ ಕಾಲದಲ್ಲಿ ಯುವ ಶಕ್ತಿಯ ಹಲವಾರು ಬೇರೆ ಬೇರೆ ರೀತಿಯ ಅಡ್ಡ ಪರಿಣಾಮಗಳಾಗುವಂಥದ್ದು. ಯುವಕರ ದಂಗೆ, ಯುವಕರಿಂದ ಕ್ರಾಂತಿಗಳಾಗುವಂಥದ್ದು. ಜೊತೆಗೆ ಯುವಕರಿಂದ ಕೆಲವರು ಮಾಡಬಾರದ ಕೆಲಸ ಕಾರ್ಯಗಳು ಹೆಚ್ಚು ಯುವ ಜನಾಂಗದಲ್ಲಿ ನಾವು ನೋಡ್ತೇವೆ. ಈಗಾಗಲೇ ನಮ್ಮ ದೇಶಾದ್ಯಂತ, ಜಗತ್ತಿನಾದ್ಯಂತ ಬೇರೆ ಬೇರೆ ರೀತಿಯ ಕ್ರೌರ್ಯಗಳು, ಹಿಂಸೆಗಳು, ಲೈಂಗಿಕ ದೌರ್ಜನ್ಯಗಳು, ಸ್ತ್ರೀಯರ ಮೇಲೆ ಬೇರೆ ಬೇರೆ ಆಗುವಂಥ ತೊಂದರೆಗಳು. ಅದೇ ಆತನು ಕಟಕ ರಾಶಿ ಅನ್ನೋದು ಚಂದ್ರ ನಕ್ಷತ್ರ ಆಗಿರುತ್ತೆ. ಚಂದ್ರ ನಕ್ಷತ್ರ ಅನ್ನೋದು ಸ್ತ್ರೀ ತತ್ವವನ್ನು ಸಂಕೇತ ಮಾಡುತ್ತೆ. ಆ ಚಂದ್ರನ ರಾಶಿಯಲ್ಲಿ ಆತನ ಈ ಥರ ನೀಚತ್ವದ ಪರಿಣಾಮಗಳು, ಜೊತೆಗೆ ಆತನು ಸಂವತ್ಸರದ ಅಧಿಪತಿನೂ ಆಗಿರೋದ್ರಿಂದ ಈ ಕಾಲದಲ್ಲಿ ಆಗುವಂಥ ವಿವಿಧ ರೀತಿಯ ದೌರ್ಜನ್ಯಗಳಾಗಲಿ, ಸ್ತ್ರೀಯರ ಮೇಲೆ ಆಗುವಂಥ ಹಲ್ಲೆಗಳು, ಹತ್ಯೆಗಳುಗಳ ಪ್ರಪಂಚದಾದ್ಯಂತ ಹೆಚ್ಚಾಗುತ್ತೆ. ಆ ರಾಜ್ಯ, ಈ ದೇಶ ಅಂತೆಲ್ಲ ಈ ಫಲವು ಜಾಗತಿಕವಾಗಿ ಇಂತಹ ಫಲಗಳು ಈಗ ಹೆಚ್ಚಳಾಗುವಂಥದ್ದು. ಇನ್ನು ವಿವಿಧ ರೀತಿಯ ಈ ಭೂಮಿ ತತ್ವಗಳಿಗೆ, ಭೂಮಿಗೆ ಸಂಬಂಧಪಟ್ಟ ವಿಚಾರಗಳಿಗೆ ಇದು ಕಲಹಗಳು, ಅಂದರೆ ಭೂಮಿಯ ವಿಚಾರವಾಗಿ ಜಗಳಗಳಾಗುವಂಥದ್ದು, ಗಡಿಯ ವಿಚಾರವಾಗಿ ಈ ಜನಗಳ ಮಧ್ಯೆ, ಕುಟುಂಬಗಳ ಮಧ್ಯೆ, ರಾಜ್ಯಗಳ ಮಧ್ಯೆ, ದೇಶಗಳ ಮಧ್ಯೆ ಆಗುವಂಥ ಯುದ್ಧಗಳು. ಜೊತೆಗೆ ಪ್ರಾಪಂಚಿಕವಾದ ಯುದ್ಧ ಸ್ವರೂಪ ಸಹ ಈಗ ಸ್ಫೋಟ ಆಗ್ಬೋದು. ಈಗಾಗಲೇ ಯುದ್ಧದ ಹೊಗೆ ಅಥವಾ ಬೆಂಕಿ ಆಗಲೇ ಇದೆ. ಆ ಕಿಡಿ ಆಗಲೇ ಬೆಂಕಿಯಾಗಿ ಪರಿವರ್ತನೆ ಆಗಿದೆ. ಅದು ಈಗ ಬೆಂಕಿಯು ದೊಡ್ಡ ಜ್ವಾಲಾಮುಖಿಯಾಗಿ ಪರಿವರ್ತನೆ ಸಹ ಆಗ್ಬೋದಾಗಿದೆ. ಹಾಗಾಗಿ ಆ ಯುದ್ಧದ ಬೆಂಕಿಗೆ ಇನ್ನಷ್ಟು ತುಪ್ಪ ಸೇರಿದು ಇನ್ನಷ್ಟು ಯುದ್ಧ ಸ್ಫೋಟಗಳಾಗುವಂಥದ್ದು. ಜೊತೆಗೆ ವಿಚಿತ್ರ ರೀತಿಯ ಆಯುಧಗಳು ಅಥವಾ ವಿಚಿತ್ರ ರೀತಿಯ ಶಸ್ತ್ರಾಸ್ತ್ರಗಳ ಪ್ರಯೋಗ ಸಹ ಈಗ ಆಗ್ಬೋದು. ಕೆಲವೊಂದು ಗುಪ್ತ ರೀತಿಯಲ್ಲಿ ಕೆಲವೊಂದು ಕಾರ್ಯಾಚರಣೆ ಮೂಲಕ, ಕುತಂತ್ರದಿಂದ ಕೆಲವೊಂದು ಕಡೆಯಲ್ಲಿ ಯುದ್ಧದ ಕಾರ್ಯಾಚರಣೆಗಳು ಆಗುವಂಥದ್ದು. ಇವೆಲ್ಲ ಸಾಧ್ಯತೆ ಈ ಕಾಲದಲ್ಲಿ ಕಂಡುಬರ್ತದೆ. ಯಾಕಂದರೆ ಅಲ್ಲಿ ಮಂಗಳರಿಗೆ ಬಂದರೂ ಈಗ ನೀಚತ್ವ ಬಂದಾಗ ಆತನು ಯಾರನ್ನೂ ಹಿಂದೆ ಮುಂದೆ ಅಂತ ನೋಡೋದಿಲ್ಲ. ಅವರಿಗೆ ತನ್ನವರು ಪರವರೆಂಬ ಭೇದವಿಲ್ಲದೆ ಅಲ್ಲಿ ಸಾಮೂಹಿಕವಾಗಿ ಹತ್ಯೆಗಳು ಆಗುವಂಥದ್ದು, ಸಾಮೂಹಿಕವಾಗಿ ಕೆಲವೊಂದು ತೊಂದರೆಗಳಾಗುವಂಥ ಸಾಧ್ಯತೆ ಈ ಕಟಕ ರಾಶಿಯಲ್ಲಿ ಆ ಮಂಗಳ ನೀಚತ್ವ ಕಾಲದಲ್ಲಿ ಬರುವಂಥದ್ದು ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಆತನು ರುಜುಗತಿಯಲ್ಲಿ ಇದ್ದಾಗ ಪರಿಣಾಮ ಬೇರೆ, ವಕ್ರಗತಿಯಲ್ಲಿ ಇನ್ನೂ ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ. ರುಜುಗತಿಯಲ್ಲಿ ಕೆಲವೊಂದು ಮಟ್ಟಿಗೆ ನ್ಯಾಯ, ನೀತಿ, ತತ್ವ ಅಥವಾ ಯುದ್ಧದ ನಿಯಮಗಳು ಅದನ್ನು ಪಾಲನೆ ಮಾಡ್ತಾರೆ. ಮತ್ತು ಆತನಿಗೆ ವಕ್ರಗತಿ ಬರುತ್ತೆ. ಆ ವಕ್ರಗತಿ ಬಂದಾಗ ಆ ಪರಿಣಾಮ ಬೇರೆಯೇ ಇರುತ್ತೆ. ಹಾಗಾಗಿ ಇಂತಹ ಪರಿಣಾಮಗಳು ಈಗ ಜಗತ್ತಿನಲ್ಲಿ ಜಾಸ್ತಿ ಆಗುತ್ತೆ. ಜೊತೆಗೆ ಪ್ರಾಕೃತಿಕವಾದ ಭಿನ್ನತೆಗಳು, ಅತಿವೃಷ್ಟಿ, ಅನಾವೃಷ್ಟಿ. ಆತನು ವೃಷ್ಟಿಕೃದ್ ವೃಷ್ಟಿ ಹರ್ತಾಚ, ಆತನೊಂದು ಪೀಡಾ ಪರಿವರ್ತಿಸುತ್ತದೆ. ಹಾಗೆ ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಗ್ರಸದ ವೃಷ್ಟಿಕೃದ್ ವೃಷ್ಟಿ ಹರ್ತಾಚ, ಪೀಡಾ ಹರತು ಮೇಕುಜ ಅಂತ ಪ್ರಾರ್ಥನೆ ಮಾಡ್ತಾರೆ. ಆತನು ಜಗತ್ತಿಗೆ ಭಯಕಾರಕನು, ಅಂದರೆ ಜಗತ್ತಿಗೆ ಬೇರೆ ಬೇರೆ ರೀತಿಯ ಯುದ್ಧದ ಮೂಲಕನೋ, ಪ್ರಾಕೃತಿಕ ವಿಕೋಪದ ಮೂಲಕನೋ, ಭೂಕಂಪನದ ಮೂಲಕನೋ, ಅಥವಾ ಜ್ವಾಲಾಮುಖಿ ಸ್ಫೋಟದ ಮೂಲಕನೋ, ಅಥವಾ ಬೇರೆ ಬೇರೆ ರೀತಿಯ ಅಗ್ನಿ ದುರಂತಗಳು, ಕಾಳ್ಗಿಚ್ಚು ಮುಂತಾದ ಇರ್ಬೋದು. ನಾವು ನೋಡ್ತೇವೆ ನಮ್ಮ ಈಗಿನ ಜೀವಮಾನದಲ್ಲಿ ಪ್ರತಿ ಖಂಡದಲ್ಲಿ ಸಹ ಈ ಕಾಳ್ಗಿಚ್ಚುಗಳು ಈ ವರ್ಷದಲ್ಲಿ ಆಗಿವೆ. ಅಮೆರಿಕದಲ್ಲಿ ಆಯಿತು, ಏಷ್ಯಾ ಖಂಡದಲ್ಲಾಯಿತು, ಆಫ್ರಿಕಾದಲ್ಲಾಯಿತು. ಬಹಳಷ್ಟು ಈಗ ಬರಗಾಲದ ಸ್ಥಿತಿಗಳು ಬಂದಿವೆ. ಆಫ್ರಿಕಾದಲ್ಲಿ ನಾವು ಯಾವುದೋ ಒಂದು ಸುದ್ದಿವಾಹಿನಿಯಲ್ಲಿ ಪ್ರಸಾರ ಮಾಡಿ ನೋಡ್ತಾ ಇರ್ತೇವೆ. ಅಲ್ಲಿ ಆಹಾರ ಇಲ್ಲದೆ, ಅಂದರೆ ಬರಗಾಲ ಪೀಡಿತವಾಗಿ ಅಲ್ಲಿ ಈಗ ಕಾಡು ಪ್ರಾಣಿಗಳನ್ನು ಬೇಟೆಯಾಡಿ ತಿಂತಾ ಇದ್ದಾರೆ. ಅಂದರೆ ಆನೆಗಳನ್ನು ಅಥವಾ ಜಿಂಕೆಗಳನ್ನು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಕಾಡು ಪ್ರಾಣಿ, ಜೊತೆಗೆ ಮೃಗಾಲಯದಲ್ಲಿ ಇರುವಂಥ ಕಾಡು ಪ್ರಾಣಿಗಳನ್ನೇ ಈಗ ಆಹಾರಕ್ಕಾಗಿ ಸಮರ್ಪಣೆ ಮಾಡಿದ ಸುದ್ದಿ ಸಹ ಈಗ ವಾಹಿನಿಗಳು ಬರ್ತಾಯಿದ್ದವು. ಅಂದರೆ ಅಲ್ಲಿ ಒಂದೊಂದು ಖಂಡದಲ್ಲಿ ಈಗ ಮಂಗಳನ ಪರಿಣಾಮ ಆಗಲೇ ಕಂಡು ಬಂದಿದೆ. ಆಫ್ರಿಕಾದಲ್ಲಿ ಭೀಕರ ಬರಗಾಲ, ಅಲ್ಲಿ ಆ ಕಾಳ್ಗಿಚ್ಚುಗಳು, ಅಮೆರಿಕಾದಲ್ಲಿ ಕಂಡು ಕೇಳಿದಂಥ ಕಾಳ್ಗಿಚ್ಚು, ಜೊತೆಗೆ ಆಸ್ಟ್ರೇಲಿಯಾ, ಕೆನಡಾ ಮುಂತಾದ ದೇಶಗಳು ಸಹ ಕಾಳ್ಗಿಚ್ಚಿನ ಪರಿಣಾಮಗಳು ಆಗಲೇ ವ್ಯಕ್ತವಾಗಿವೆ. ಯಾಕಂದರೆ ಅದು ಮಂಗಳನ ಆಧಿಪತ್ಯ, ಮಂಗಳನ ಕಾರುಬಾರಿಗೆ ನಡೀತಾ ಇರುವಂಥದ್ದು. ಆತನು ಈ ಸಂವತ್ಸರಕ್ಕೆ ಪೂರ್ತಿ ಅಧಿಪತಿಯಾಗಿದ್ದಾನೆ. ಈಗ ಆತನು ನೀಚತ್ವಕ್ಕೆ ಬರ್ತಾ ಇದ್ದಾನೆ. ಅಂದರೆ ನೀಚತ್ವಕ್ಕೆ ಬಂದಾಗ ಇನ್ನಷ್ಟು ಅಲ್ಲಿ ನೀಚ ಕಾರ್ಯಗಳು ಅಲ್ಲಿ ಆರಂಭಗಳು ಆಗ್ತವೆ. ಜೊತೆಗೆ ಪ್ರಾಕೃತಿಕವಾದ ಇಂತಹ ದುರಂತಗಳಿರ್ಬೋದು, ಅಗ್ನಿ ದುರಂತಗಳಿರ್ಬೋದು, ಫ್ಯಾಕ್ಟರಿ ಅಥವಾ ಇನ್ನಿತರ ಕೈಗಾರಿಕಾ ಕ್ಷೇತ್ರದಲ್ಲಿ ಆಗುವಂಥ ದುರಂತಗಳು. ಅದೇ ರೀತಿ ಈ ಬೆಂಕಿ ಅಷ್ಟೇ ಅಲ್ಲ, ನೀರಿನ ದುರಂತ ಸಾಗುತ್ತೆ. ಯಾಕಂದರೆ ಅಲ್ಲಿ ಕಟಕ ರಾಶಿಯು ಜಲತತ್ವದ ಸಂಕೇತ, ಚಂದ್ರನ ಜಲತತ್ವದ ಸಂಕೇತ ಆಗಿರೋದ್ರಿಂದ ಆ ಕಟಕ ರಾಶಿಯಲ್ಲಿ ಇರುವಂತಹ ಕಾಲದಲ್ಲಿ ವಿಶೇಷವಾಗಿ ಮತ್ತೊಮ್ಮೆ ಈ ಸುನಾಮಿಗಳು ಹೇಳುವಂಥದ್ದು, ಅಗ್ನಿ ದುರಂತಗಳ ಜೊತೆಗೆ ಅಲ್ಲಿ ಕೆಲವೊಂದು ಕಡೆ ಅನಾವೃಷ್ಟಿಗಳ ಜೊತೆಗೆ ಅತಿವೃಷ್ಟಿನೂ ಆಗುವಂಥದ್ದು, ಮರುಭೂಮಿ ಪ್ರದೇಶಗಳಲ್ಲಿ ಪ್ರವಾಹಗಳು ಮತ್ತೊಮ್ಮೆ ಬರುವಂಥದ್ದು. ಈ ರೀತಿ ಹಲವಾರು ವೈಚಿತ್ರ್ಯದ ಘಟನೆಗಳು ಈ ಮಂಗಳನ ಕಾಲದಲ್ಲಿ ಆಗುವಂಥದ್ದು. ಇನ್ನು ಈ ದೇಶದ ಆ ರಾಜಕೀಯ ಮತ್ತು ಆರ್ಥಿಕ ವಿಚಾರ ಬಂದಾಗ ಅಲ್ಲಿ ರಾಜಕೀಯ ವ್ಯಕ್ತಿಗಳು ಅಥವಾ ಆಳುವಂಥವ್ರು, ಯಾಕಂದರೆ ಈಗ ಆಳುವಂಥ ಮಂಗಳನಿಗೆ ಅಲ್ಲಿ ನೀಚತ್ವ ಬಂದಿದೆ. ಈಗ ಆಳುವ ವರ್ಗದು, ಅಂದರೆ ಆ ದೇಶ ಈ ದೇಶ ಮಧ್ಯದಲ್ಲಿ ಅವರು ಎಲ್ಲ ನೀಚ ಕೃತ್ಯಗಳಿಗೆ ಇಳಿತಾರೆ. ಮೋಸ, ವಂಚನೆ, ಭ್ರಷ್ಟಾಚಾರಗಳು ಈಗ ಹೆಚ್ಚಳಾಗುತ್ತೆ.
ಜೊತೆಗೆ ಜನರ ದಾರಿ ತಪ್ಪಿಸಿ ಜನರಿಗೆ ತಪ್ಪು ಮಾಹಿತಿ ನೀಡಿ ಏನೇನೋ ಸಂಚುಗಳನ್ನು ಮಾಡ್ತಾರೆ. ಅಥವಾ ಕೆಲವೊಮ್ಮೆ ದೇಶದ್ರೋಹದಂಥ ಘಟನೆಗಳು ಸಹ ಈ ರಾಜಕಾರಣಿಗಳು ಅಥವಾ ಈ ರಾಜ್ಯ ಆಳುವಂಥವ್ರು ಮಾಡ್ಬೋದು. ಜನದ್ರೋಹದಂತಹ ಘಟನೆಗಳು ಸಹ ಮಾಡ್ಬೋದಾಗಿದೆ. ಹಾಗಾಗಿ ಅಂಥ ಒಂದು ಬುದ್ಧಿಗಳು ಈಗ ಹಲವಾರು ದೇಶಗಳನ್ನು ಆಳುವಂಥವರಿಗೆ ಬರುತ್ತೆ. ಅವರು ತಮ್ಮ ಒಂದು ಅಧಿಕಾರದ ಹಕ್ಕಾಗಿ ತಮ್ಮ ಒಂದು ಕುರ್ಚಿಯ ವ್ಯಾಮೋಹಕ್ಕಾಗಿ ಜನರನ್ನೇ ಪಣಕ್ಕೆ ಇಡ್ಬೋದು. ಜನರಿಗೆ ಒಂದು ತೊಂದರೆ ಆಗುವಂಥ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಎಲ್ಲ ಈ ಒಂದು ಪಗಡೆ ಆಟ ಅಂತ ಹೇಳಿದ್ರೆ, ಪಗಡೆ ಆಟದಲ್ಲಿ ನಾವೆಲ್ಲ ದಾಳಗಳು ಅಂತ ಒಂದು ಕೆಲವೊಂದು ಹಾಡಿನಲ್ಲಿ ಬರುತ್ತೆ. ಆ ರೀತಿ ಈ ಪ್ರಜೆಗಳನ್ನೇ ದಾಳಗಳಾಗಿ ತಮ್ಮ ತಮ್ಮ ಹಿತಾಸಕ್ತಿಗಾಗಿ ಈ ಆಳುವವರು ಯುದ್ಧ ಮಾಡುವಂಥ ಸ್ಥಿತಿಗಳು ಈ ಕಾಲದಲ್ಲಿ ಆ ಮಂಗಳನ ನೀಚತ್ವ ಕಾಲದಲ್ಲಿ ಬರುತ್ತೆ. ನೀಚತ್ವ ಅಂದರೆ ಅಲ್ಲಿ ಅವರಿಗೆ ಯಾವುದೇ ರೀತಿಯ ಒಂದು ಕಾನೂನು ಕಟ್ಟುಪಾಡು ನಿಯಮ ನೀತಿ ಅಥವಾ ಮಾನವೀಯತೆ ಅಂತ ಹೇಳ್ತಾರಲ್ಲ, ಆ ಮಾನವೀಯತೆಯ ಒಂದು ಪ್ರಶ್ನೆಗಳು ಬರೋದಿಲ್ಲ. ಹಾಗೆ ಅಂಥ ಒಂದು ನೀಚದ ರೀತಿಗೆ ಅವರು ಇಳಿಯುವಂಥದ್ದು, ಯುದ್ಧ ಸ್ಫೋಟದಲ್ಲಿ ನಾನಾ ರೀತಿಯ ಒಂದು ಹೊಸ ರೀತಿಯ ಅವಘಡಗಳು ಆಗುವಂಥದ್ದು, ಜೊತೆಗೆ ಹಿಂದೆ ಎಂದು ಕಂಡು ಕೇಳಿರೋಂಥ ಕೆಲವು ವಿಚಿತ್ರ ಘಟನೆಗಳಿಗೆ ಈಗ ಸಾಕ್ಷ್ಯಗಳಿದೆ. ಇನ್ನು ಮನೆಗಳಲ್ಲೂ ಕಲಹ ಈಗ ಜಾಸ್ತಿ ಆಗುತ್ತೆ. ಮನೆಗಳಲ್ಲೂ ವಿಶೇಷವಾಗಿ ದಾಯಾದಿ ಕಲಹ ಇರ್ಬೋದು, ಆಸ್ತಿ ವಿವಾದಗಳಿರ್ಬೋದು, ಭೂಮಿಗೆ ಸಂಬಂಧಪಟ್ಟ ವಿವಾದ ಇರ್ಬೋದು, ಗಂಡ ಹೆಂಡತಿಯರ ಮಧ್ಯೆ, ಅಣ್ಣ ತಮ್ಮಂದಿರ ಮಧ್ಯೆ, ಸಹೋದರ ಸಹೋದರಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಇವೆಲ್ಲವೂ ಈ ಕಲಹಗಳಿಗೆ ಮತ್ತು ಕ್ರಾಂತಿಗಳಿಗೆ ತೊಂದರೆಗಳಿಗೆ ಈಗ ಹೆಚ್ಚಾಗುತ್ತೆ. ಮನೆಗಳು ಇಂಥ ವಿವಾದಗಳು ಹೆಚ್ಚಳಾಗುವಂಥದ್ದು, ಕೋರ್ಟ್ ಕೇಸುಗಳು ಹೆಚ್ಚಳಾಗುವಂಥದ್ದು, ಕ್ರೈಮ್ ಅಥವಾ ಅಪರಾಧ ಕೃತ್ಯಗಳ ಹೆಚ್ಚಳ ಈ ಕಾಲದಲ್ಲಿ ಆಗುತ್ತೆ. ಹಿಂಸಾತ್ಮಕವಾದ ಘಟನೆಗಳು ಅಲ್ಲಲ್ಲಿ ನಾವು ಈಗ ನೋಡ್ತೇವೆ. ವಿಚಿತ್ರವಾದ ಹತ್ಯೆಗಳು, ತಾಯಿಯೇ ಮಗುವನ್ನು ಕೊಂದಿದ್ದು, ತಾಯಿಯನ್ನು ಮಕ್ಕಳೇ ಕೊಂದಿದ್ದು, ಅಥವಾ ಸಹೋದರನ್ನೇ ಅಣ್ಣನ ತಮ್ಮ ಕೊಂದಿದ್ದು, ಇವೆಲ್ಲ ನೋಡ್ತೇ ಇರ್ತೀವಿ ನಾವು. ಆಸ್ತಿಗಾಗಿ, ಭೂಮಿಗಾಗಿ, ಅಂತಸ್ತಿಗಾಗಿ, ಜೊತೆಗೆ ಅನೈತಿಕ ಸಂಬಂಧಗಳಿಗಾಗಿ ಅಲ್ಲಲ್ಲಿ ಹತ್ಯೆಗಳಾಗೋದು, ಪತಿಯನ್ನು ಪತ್ನಿ ಕೊಂದದ್ದು, ಪತ್ನಿಯನ್ನು ಪತಿ ಕೊಲ್ಲಿಸಿದ್ದು, ಈ ಥರ ಅಂಥ ಘಟನೆಗಳು ಇವೆಲ್ಲ ಈಗ ಇನ್ನಷ್ಟು ಜಾಸ್ತಿ ಆಗ್ತಾ ಬರುತ್ತೆ. ಈ ಕಾಲದಲ್ಲಿ ಆ ಕ್ರೈಮ್ ಅಥವಾ ಅಪರಾಧ ಕೃತ್ಯಗಳು ಈ ಕಾಲದಲ್ಲಿ ಆ ಒಂದು ಜಾಸ್ತಿ ಆಗುವಂಥದ್ದು. ಯಾಕಂದರೆ ನೀಚತ್ವದಲ್ಲಿ ಎಲ್ಲರಿಗೂ ನೀಚ ಬುದ್ಧಿ ಬರುತ್ತೆ. ಹಾಗಾಗಿ ಆ ನೀಚ ಬುದ್ಧಿ ಬಂದ ಕಾಲದಲ್ಲಿ ಬಂಗಳನ್ನು ಇಂಥ ಕೃತ್ಯಗಳಿಗೆಲ್ಲ ಪ್ರೇರಣೆ ಆಚರಣೆ ಆಗ್ತಾನೆ. ಇನ್ನು ಆರ್ಥಿಕವಾಗಿ ಅಷ್ಟೇನು ಉತ್ತಮ ಇಲ್ಲ ಈ ನೀಚತ್ವ ಕಾಲದಲ್ಲಿ. ಆರ್ಥಿಕವಾಗಿ ಕೆಲವೊಂದು ವಸ್ತುಗಳಿಗೆ ಬೆಲೆ ಏರಿಕೊಂಡು, ಉದಾಹರಣೆಗೆ ಇಂಧನಗಳು, ಪೆಟ್ರೋಲ್ ಅಥವಾ ಡೀಸೆಲ್ ಇರ್ಬೋದು ಅಥವಾ ಗ್ಯಾಸ್ ಇರ್ಬೋದು, ಇನ್ನಿತರ ಇಂಧನಗಳಿಗೆ ಬೆಲೆ ಹೆಚ್ಚಳಾಗುವಂಥದ್ದು, ಹಲವಾರು ಆಹಾರ ಧಾನ್ಯಗಳ ಬೆಲೆ ಹೆಚ್ಚಾಗುವಂಥದ್ದು, ಕೆಂಪು ಬಣ್ಣದ ಧಾನ್ಯ, ಕೆಂಪು ಬಣ್ಣದ ತರಕಾರಿ, ಕೆಂಪು ಬಣ್ಣದ ಕೆಲವು ವಸ್ತುಗಳಿಗೆ ಸ್ವಲ್ಪ ಬೆಲೆ ಏರಿಕೆ ಹೆಚ್ಚಳಾಗುವಂಥ ಅಭಾವ ಬರುವಂಥದ್ದು. ಉದಾಹರಣೆಗೆ ತೊಗರಿಬೇಳೆ, ಕುಜರ ಧಾನ್ಯದ ತೊಗರಿ ಕಾಳಿನಂತಹ ಧಾನ್ಯಗಳು ಅಥವಾ ಇನ್ನಿತರ ಆಹಾರ ಧಾನ್ಯಗಳ ಬೆಲೆ ಹೆಚ್ಚಳಾಗುವಂಥದ್ದು. ಇನ್ನು ಬೇರೆ ರೀತಿಯ ಕೈಗಾರಿಕಾ ಉತ್ಪನ್ನ, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತ ಹೇಳಿದ್ವಿ, ಅದೆಲ್ಲ ಬೆಲೆ ಹೆಚ್ಚಳ ಅಥವಾ ಅಭಾವಗಳು ಆಗುವಂಥದ್ದು. ಕೆಲವೊಂದು ಈಗ ಕಚ್ಚಾ ವಸ್ತುಗಳ ಅಭಾವ ಈಗ ಸೃಷ್ಟಿಯಾಗಿ ಮತ್ತೊಮ್ಮೆ ಅಲ್ಲಿ ಕೈಗಾರಿಕಾ ಕ್ಷೇತ್ರ ಕುಸಿಯುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ಹಲವಾರು ಕೈಗಾರಿಕಾ ಕ್ಷೇತ್ರಗಳ ಉತ್ಪನ್ನಗಳಿಗೆ ಬೇಡಿಕೆ ಕುಸಿಯುತ್ತೆ. ಅಂದರೆ ಅಲ್ಲಿ ಯುದ್ಧದ ಪರಿಣಾಮ, ಇನ್ನಿತರ ಜಾಗತಿಕವಾದ ಆರ್ಥಿಕ ಹಿನ್ನಡೆ ಪರಿಣಾಮ ಹಲವಾರು ಕೈಗಾರಿಕೆಗಳು ಮುಚ್ಚುಗಡೆ ಆಗುವಂಥ ಸಾಧ್ಯತೆ ಸಹ ಇರುತ್ತೆ. ಹಾಗಾಗಿ ಹಲವಾರು ಅಡ್ಡ ಪರಿಣಾಮಗಳು ಮಂಗಳನಿಂದ ಬರುತ್ತೆ. ಮಂಗಳನ ಈ ವರ್ಷದ ಅಧಿಪತಿ ಮಂಗಳನಾಗಿರೋ ಕಾರಣ ಯಾವಾಗ ಆತನಿಗೆ ನೀಚತ್ವ ಬರುತ್ತೋ ಅಲ್ಲಿ ಜಗತ್ತಿನಾದ್ಯಂತ ಆಳುವಂಥವರಲ್ಲಿ ಅಥವಾ ಆಳುವಂತಹ ಒಂದು ವ್ಯವಸ್ಥೆಯಲ್ಲಿ ಸಹ ನೀಚತ್ವ ಅಲ್ಲಿ ಪ್ರಾಪ್ತವಾಗುತ್ತೆ. ಇದೊಂದು ವಿಚಿತ್ರವಾದ ವಿಚಿತ್ರವಾದ ಘಟನೆಗಳು ಜರುವಂಥ ವರ್ಷ ಆಗಿರುತ್ತೆ. ಇದು ಸುಮಾರು ಕೆಲವೊಮ್ಮೆ 45 ವರ್ಷ, 60 ವರ್ಷ ಅಥವಾ ಕೆಲವೊಮ್ಮೆ ಈ 120 ವರ್ಷಗಳಿಗೆ ಪುನರಾವರ್ತನೆ ಆಗುವಂಥ ಕೆಲವು ಘಟನೆಗಳು. ಹಾಗೆ ಹಿಂದೆ ಆದಂತಹ ಕೆಲವು ಬರಗಾಲ, ಯುದ್ಧ ಅಥವಾ ಇನ್ನಿತರ ಸಾಂಕ್ರಾಮಿಕ ಸ್ಫೋಟ ಮುಂತಾದ ಹಿಂದೆ ಆದಂಥ ಘಟನೆಗಳಿಗೂ ಈಗಲೂ ಮತ್ತೊಮ್ಮೆ ತಾಳೆ ಆಗ್ಬೋದು. ಹಾಗೆ ಅಂಥ ಒಂದು ಘಟನೆಗಳು ಈಗ ಮತ್ತೊಮ್ಮೆ ಬಂದಿವೆ. ಅದರ ಬಗ್ಗೆ ಈ ಜಾಗತಿಕವಾಗಿ ಅಷ್ಟೇನು ಉತ್ತಮ ಫಲಗಳು ಬಂದಿಲ್ಲ. ಮಂಗಳನ ಈ ಒಂದು ಕಟಕ ರಾಶಿಯ ನೀಚತ್ವದ ಕಾಲದಲ್ಲಿ ಜನರಲ್ಲಿಗೋ ಅಥವಾ ಸಾರ್ವಜನಿಕವಾಗಿಯೋ ಆರ್ಥಿಕ, ಧಾರ್ಮಿಕ ಇರ್ಬೋದು ಅಥವಾ ಸಾಮಾಜಿಕ ಇರ್ಬೋದು, ಒಂದು ಪ್ರಾಕೃತಿಕ ಎಲ್ಲದರಲ್ಲೂ ಸ್ವಲ್ಪ ರೀತಿಯ ಒಂದು ಅಡ್ಡ ಪರಿಣಾಮಗಳು ಅಥವಾ ಗಾಢ ರೀತಿಯ ಒಂದು ದುರಂತದ ಪರಿಣಾಮಗಳು ಕಂಡುಬರ್ತವೆ. ಇವೆಲ್ಲವೂ ಈ ಮಂಗಳನ ನೀಚತ್ವದ ಪ್ರಭಾವ ಅಕ್ಟೋಬರ್ 20ರಿಂದ ಬರುವಂತಹ ಪರಿಣಾಮ. ಅಲ್ಲಿ ಸುಮಾರು ಡಿಸೆಂಬರ್ 5ರವರೆಗೆ ಈ ಒಂದು ಪರಿಣಾಮವನ್ನು ಹೇಳಿದ್ದೇನೆ. ಇದು ಆತನು ಮಂಗಳನು ಕಟಕದಲ್ಲಿ ರುಜುಗತಿಲಿರುವಾಗ. ಇನ್ನು ಆತನು ಮತ್ತು ಡಿಸೆಂಬರ್ 6ರಿಂದ ಆತನು ಜನವರಿ 20ರವರೆಗೆ ಕಟಕದಲ್ಲೇ ಇರ್ತಾನೆ. ಆದರೆ ಅವಾಗ ವಕ್ರಗತಿ ಬರ್ತದೆ. ವಕ್ರಗತಿ ಬಂದಾಗ ಇನ್ನಷ್ಟು ಒಂದು ಅಡ್ಡ ಪರಿಣಾಮಗಳು ಜಾಸ್ತಿ ಇರ್ತವೆ. ಅದರ ಒಂದು ಪ್ರತ್ಯೇಕ ವಿಡಿಯೋದಲ್ಲಿ ಈಗ ವಿಶ್ಲೇಷಣೆ ಮಾಡಿದ್ದೇನೆ. ಈಗ ಈ ರಾಶಿಗಳಿಗೆ ಅನುಗುಣವಾಗಿ ಅಕ್ಟೋಬರ್ 20ರಿಂದ ಡಿಸೆಂಬರ್ 5ರವರೆಗೆ ಅಂದರೆ ಅಲ್ಲಿ ಕುಜನು ಕಟಕ ರಾಶಿಯಲ್ಲಿರುವಂಥ ರುಜುಗತಿಯ ಕಾಲದ ಒಂದು ರಾಶಿಗಳ ಪರಿಣಾಮವನ್ನು ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ ಮಂಗಳನಿರುವಂಥ ಸ್ಥಾನ ಚತುರ್ಥ ಸ್ಥಾನ, ನಾಲ್ಕರ ಸ್ಥಾನದಲ್ಲಿ ಮಂಗಳನು ನಿಮ್ಮ ರಾಶಿಯಾಧಿಪತಿಯಾಗಿದ್ದರೂ ಆತನು ಏನೂ ಉತ್ತಮ ಫಲವನ್ನು ಕೊಡೋದಿಲ್ಲ. ಆತನು ಕೇವಲ ನಿಮ್ಮ ರಾಶಿಯಿಂದ 3ನೇ ಸ್ಥಾನ, ನಿಮ್ಮ ರಾಶಿಯಿಂದ 6ನೇ ಸ್ಥಾನ, ಜೊತೆಗೆ ನಿಮ್ಮ ರಾಶಿಯಿಂದ 11ನೇ ಸ್ಥಾನ, ಈ 3 ಜಾಗಗಳಲ್ಲಿ ಮಾತ್ರ ಉತ್ತಮ ಫಲವನ್ನು ಕೊಡಬಲ್ಲ. ಉಳಿದ ರಾಶಿಗಳಿಗೆ ಒಂದಲ್ಲ ಒಂದು ರೀತಿಯ ಅಡ್ಡ ಪರಿಣಾಮ ಅಥವಾ ಸಮ್ಮಿಶ್ರ ಫಲಗಳು ಕಂಡುಬರ್ತವೆ. ಅದೇ ರೀತಿ ನಿಮಗೆ ಈಗ ಸಮ್ಮಿಶ್ರ ಫಲದ ಒಂದು ಚಿಂತನೆ ಇದೆ. ಮೇಷರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಮಂಗಳ, ಮೇಷ ಮತ್ತು ವೃಶ್ಚಿಕಕ್ಕೆ ಅಧಿಪತಿ ಮಂಗಳನಾಗಿದ್ದಾನೆ. ಆದರೆ ಈಗ ಆತನ ಒಂದು ಕಟಕದ ನೀಚ ಸ್ಥಾನದ ಚಲನೆಯಿಂದ ನಿಮಗೆ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಳಾಗುತ್ತೆ, ಅಡ್ಡ ಪರಿಣಾಮಗಳು ಜಾಸ್ತಿ ಇರುತ್ತೆ, ಮಿಶ್ರ ಫಲಗಳು ಬರ್ತವೆ. ಜೊತೆಗೆ ಈಗಾಗಲೇ ಅಲ್ಲಿ ನಿಮಗೆ
ಈ ಒಂದು ಗುರುವಿನ ಪರಿವರ್ತನೆ ಇರ್ಬೋದು, ರವಿಯ ಪರಿವರ್ತನೆ ಇರ್ಬೋದು, ಅವೆಲ್ಲ ನಿಮಗೆ ಅಷ್ಟೀಗ ಪೂರಕವಾಗಿಲ್ಲ. ಹಾಗಾಗಿ ನಿಮಗೆ ಈ ಕಾಲದಲ್ಲಿ ಸ್ವಲ್ಪ ಅಡ್ಡ ಪರಿಣಾಮಗಳು ಜಾಸ್ತಿ ಆಗುತ್ತೆ, ಖರ್ಚುಗಳು ವಿಪರೀತ ಆಗುವಂಥದ್ದು. ಇನ್ನು ಕೆಲವರಿಗೆ ದಿಢೀರಾಗಿ ಟ್ರಾನ್ಸ್ಫರ್ ಆಗೋದಾಗಲಿ ಅಥವಾ ದಿಢೀರಾಗಿ ಏನೋ ನಿಮಗೆ ಮನೆಯನ್ನು ಅಥವಾ ನಿಮ್ಮ ವ್ಯಾಪಾರ ಸ್ಥಳವನ್ನು ಬದಲಿಸುವಂಥ ಅವಕಾಶಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಈ ದೇಶದಿಂದ ಬೇರೆ ದೇಶಕ್ಕೆ ಹೋಗುವಂಥ ಒಂದು ಕೆಲವೊಂದು ಸಂದರ್ಭಗಳು ಬರ್ಬೋದು, ಬೇರೆ ಉದ್ಯೋಗ ನಿಮಿತ್ತ ವ್ಯಾಪಾರ ನಿಮಿತ್ತ ಹೋಗಬೇಕಾಗತ್ತೆ. ಇನ್ನು ಈ ಕಾಲದಲ್ಲಿ ನಿಮಗೆ ಮನಸ್ಸಲ್ಲಿ ಸ್ವಲ್ಪ ದುಷ್ಟ ಬುದ್ಧಿಗಳು ಜಾಸ್ತಿ ಬರುತ್ತೆ, ದುಷ್ಕೃತ್ಯಗಳನ್ನು ಮಾಡುವಂಥದ್ದಾಗಲಿ ಅಥವಾ ಅನೈತಿಕವಾದ ವಿಚಾರಗಳಿಗೆ ಕೈ ಹಾಕೋದಾಗಲಿ, ಭ್ರಷ್ಟಾಚಾರಕ್ಕೆ ಕೈ ಹಾಕೋದು, ಇವಾಗೆಲ್ಲ ಮಾಡುವಂಥ ಬುದ್ಧಿ ಬರುತ್ತೆ. ಮತ್ತು ತಲೆಯಲ್ಲಿ ಸ್ವಲ್ಪ ಹಿಂಸಾತ್ಮಕವಾದ ಒಂದು ಘಟನೆಗಳು ಮನೆಯಲ್ಲಿ ತಲೆಯಲ್ಲಿ ಓಡಾಡ್ತವೆ. ಅಂದರೆ ಈ ರೀತಿಯ ಒಂದು ಮಂಗಳನ ಪರಿವರ್ತನೆ ನಿಮಗೆ ಅಷ್ಟೊಂದು ಉತ್ತಮವಾದ ಪರಿವರ್ತನೆ ಅಲ್ಲ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಶತ್ರುಗಳ ಪೀಡೆ ಹೆಚ್ಚಾಗುತ್ತೆ. ಈ ಒಂದು ಅಕ್ಟೋಬರ್ 20ರಿಂದ ಡಿಸೆಂಬರ್ 5ರವರೆಗಿನ ಅವಧಿಯಲ್ಲಿ ಸುಮಾರು 45 ದಿನಗಳ ಅವಧಿಯಲ್ಲಿ ನಿಮಗೆ ಬರುವಂಥದ್ದು ಇಂತಹ ಒಂದು ಅಡ್ಡ ಪರಿಣಾಮ ಮಂಗಳಿಂದ ಬರುತ್ತೆ. ಜೊತೆಗೆ ಮನಸ್ಸಲ್ಲಿ ಭೀತಿ ಭಯಗಳು ಆವರಣ ಆಗುವಂಥದ್ದು, ಯಾವುದೇ ಕಾರಣ ಇಲ್ಲದೆ ಮನಸ್ಸಲ್ಲಿ ಸ್ವಲ್ಪ ನಿದ್ರಾಹೀನತೆ ಬರ್ಬೋದು, ರಾತ್ರಿ ಸ್ವಲ್ಪ ನಿಮಗೆ ಅಂಥ ದುಸ್ವಪ್ನಗಳು ಅಥವಾ ಭಯಾನಕ ಸ್ವಪ್ನಗಳು ಬರುವಂಥದ್ದು, ಇವೆಲ್ಲ ಸಾಧ್ಯತೆ ಹೆಚ್ಚಾಗುತ್ತೆ. ನೀವು ನಂಬಿದಂತಹ ಜನರು ನಿಮಗೆ ವಿರುದ್ಧ ಆಗುವಂಥದ್ದು ಅಥವಾ ಗುಪ್ತ ಶತ್ರುಗಳು ನಿಮಗೆ ಕಾಟ ಹೊಡೆದದ್ದು ಅಥವಾ ಶತ್ರುಗಳು ಯಾರು ಮಿತ್ರರು ಯಾರು ನಿಮಗೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು. ಅಂದರೆ ನಿಮಗೆ ಯಾರ ಮೂಲಕನೇ ಒಂದು ರೀತಿಯ ಕೆಟ್ಟ ಪರಿಣಾಮಗಳು ಆಗುವಂಥದ್ದು. ಇನ್ನು ಯಾರು ಭೂಮಿ ವ್ಯವಹಾರ ಮಾಡೋರು, ರಿಯಲ್ ಎಸ್ಟೇಟ್ ಮಾಡುವಂಥವ್ರು ಅಥವಾ ಸರ್ಕಾರದ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥ ಅಂಥವರಿಗೆ ಈಗ ಹಿನ್ನಡೆ ಆಗುತ್ತೆ. ಕಾಂಟ್ರಾಕ್ಟ್ ಕೆಲಸ ಮಾಡೋರಿಗೆ ಲಾಸ್ ಆಗುವಂಥದ್ದು ಅಥವಾ ಬಿಲ್ಲುಗಳು ಪಾಸದೆ ಆಗಿರುವಂಥದ್ದು. ಈ ರೀತಿ ಹಲವಾರು ಕ್ಷೇತ್ರದಲ್ಲಿ ಅವರಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಅಲ್ಲದೆ ಸ್ವಂತವಾಗಿ ಉದ್ಯಮ ವ್ಯಾಪಾರ ವೃತ್ತಿ ಮಾಡೋರಿಗೆ ಸಾಗಿ ಉದ್ಯಮದಲ್ಲಿ ಸ್ವಲ್ಪ ಈಗ ಖರ್ಚು ಹೆಚ್ಚಳ, ಆದಾಯ ಕೊರತೆ ಆಗ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ಅನಿರೀಕ್ಷಿತ ಲಾಭಗಳು, ಅನಿರೀಕ್ಷಿತ ನಷ್ಟ ಕಷ್ಟಗಳು ಮಂಗಳಿನಿಂದ ಆಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ಈ ನಿಮ್ಮ ಒಂದು ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಹದಗೆಡುತ್ತೆ. ಬಾಂಧವರು ರಿಲೇಟಿವ್ಗಳು ಇರ್ತಾರಲ್ಲ ಅವರ ಜೊತೆಗೆ ಬಾಂಧವ್ಯ ಹದಗೆಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಈ ಕುಜನ ಈ ಪರಿಣಾಮ ಆತನು ಕಟಕದಲ್ಲಿರುವಂಥ ಕಾಲದಲ್ಲಿ, ರುಜುಗತಿಯಲ್ಲಿರುವಂಥ ಕಾಲದಲ್ಲಿ ಅಕ್ಟೋಬರ್ 20ರಿಂದ ಡಿಸೆಂಬರ್ 5ರವರೆಗೆ ನಿಮಗೆ ಅಷ್ಟೇನು ಉತ್ತಮ ಪರಿಣಾಮಗಳು ಕಂಡು ಬರೋದಿಲ್ಲ. ಕೊನೆಗೆ ಹೇಳುವಂಥ ಮಂಗಳಿಗೆ ಸಂಬಂಧಪಟ್ಟ ಸ್ತುತಿಯನ್ನು ಸ್ತೋತ್ರವನ್ನು ಪ್ರಾರ್ಥನೆ ನೀವು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಮುಂದೆ ವೃಷಭ ರಾಶಿಗೆ ಈ ಬಾರಿಯ ಒಂದು ಮಂಗಳನು ಅನುಗ್ರಹಪೂರ್ವಕವಾಗಿದ್ದಾನೆ. ಆತನು ಈಗ ನೀಚತ್ವದಲ್ಲಿ ಬಂದರೂ ಸಹ ನಿಮಗೆ ಆತನು ತೃತೀಯ ಸ್ಥಾನದಲ್ಲಿ ಇರುವ ಕಾರಣ ಆತನ ನೀಚತ್ವ ನಿಮ್ಮ ಮೇಲೆ ಅಷ್ಟೊಂದು ಅಡ್ಡ ಪರಿಣಾಮ ಬರೋದಿಲ್ಲ, ನಿಮಗೆ ಒಳ್ಳೆಯ ಫಲವನ್ನು ಈಗ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಕಾಲದಲ್ಲಿ ವೃಷಭ ರಾಶಿಯವರಿಗೆ ಭಾಗ್ಯೋದಯ ಆಗುತ್ತೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆದೆ, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ, ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಕೆಲವರಿಗೆ ಈ ಪ್ರಮೋಷನ್ ಆಗುವಂಥದ್ದು, ಕೆಲವರಿಗೆ ಬಡ್ತಿ ಇನ್ಕ್ರಿಮೆಂಟ್ಗಳು ಆಗುವಂಥದ್ದು, ಜೊತೆಗೆ ಹೊಸ ಉದ್ಯೋಗಗಳು ಯಾರು ಪ್ರಯತ್ನ ಮಾಡ್ತಾರೆ ಅಂದವರಿಗೆ ಉದ್ಯೋಗ ಸಿಗುವಂಥ ಸಾಧ್ಯತೆ ಇರುತ್ತೆ. ಆತನು ಯುವ ವರ್ಗಕ್ಕೆ ಒಂದು ಪ್ರತಿನಿಧಿ ಆಗಿರೋ ಕಾರಣ ಎಲ್ಲ ವೃಷಭ ರಾಶಿ ಯುವ ವರ್ಗದವರಿಗೆ ಅವರ ಒಂದು ಉದ್ಯೋಗ ಇರಲಿ ಅಥವಾ ವಿದ್ಯೆ ಇರಲಿ ಅಥವಾ ಸಾಧನೆ ಇರಲಿ ಯಾವುದರಲ್ಲೂ ಈಗ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಯುವ ಉದ್ಯಮಿಗಳಿಗೆ ವ್ಯಾಪಾರಿಗಳಿಗೆ ಸಹ ಅವರ ಒಂದು ಉದ್ಯಮ ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಪ್ರತಿಫಲಗಳು ಬರ್ತವೆ. ಅದು ಸರ್ಕಾರ ಮೂಲದಿಂದ ಅದು ಇನ್ನಿತರ ಮೂಲಗಳು ಸಿಗಬೇಕಾದ ಸವಲತ್ತುಗಳು ಸಿಗುವಂಥದ್ದು. ಇನ್ನು ಕೆಲವರಿಗೆ ಮಂಗಳ ಕಾರ್ಯ ನಿಗದಿ ಆಗೋದಂದರೆ ಮದುವೆ ಇತ್ಯಾದಿಗಳು ಫಿಕ್ಸ್ ಆಗುತ್ತದೆ. ಇನ್ನು ಕೆಲವರಿಗೆ ಭೂಮಿ ಅಥವಾ ಈ ಒಂದು ಮನೆ ಕೊಳ್ಳುವಂಥ ಅವಕಾಶ, ಯಂತ್ರ ವಾಹನಗಳನ್ನು ಕೊಳ್ಳುವಂಥ ಅವಕಾಶ. ಇನ್ನು ಹಲವರಿಗೆ ತಮ್ಮ ಒಂದು ಕ್ಷೇತ್ರವನ್ನು ಅಂದರೆ ವ್ಯಾಪಾರನೋ ಉದ್ಯೋಗನೋ ಅಥವಾ ಇನ್ನಿತರ ಒಂದು ಚಟುವಟಿಕೆನೋ ಅದನ್ನು ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಅಥವಾ ಹೊಸ ಒಂದು ಬ್ರ್ಯಾಂಚನ್ನು ತೆರೆಯುವುದಾಗಲಿ ಅದರ ಇನ್ನಷ್ಟು ಜಾಗದಲ್ಲಿ ಅದನ್ನು ವಿಸ್ತರಣೆ ಮಾಡೋದಾಗಲಿ ಅಂಥ ಅವಕಾಶಗಳು ಹಲವಾರು ವೃಷಭ ರಾಶಿಗೆ ಒದಗಿ ಬರುತ್ತೆ. ಮಹಿಳೆಯರಿಗೂ ಸ್ತ್ರೀಯರಿಗೂ ಸಹ ಈ ಕಾಲದಲ್ಲಿ ಮಂಗಳನು ಅವರ ಒಂದು ಯಾವುದಾದ್ರು ಈ ದೀರ್ಘಕಾಲದ ಕೋರಿಕೆ ಬೇಡಿಕೆಗಳನ್ನು ಈಗ ಈಡೇರಿಸ್ತಾನೆ. ಮನೆ ಕೊಳ್ಳುವ ಒಂದು ಕೋರಿಕೆ ಬೇಡಿಕೆ ಇರ್ಬೋದು, ವಸ್ತ್ರ ಆಭರಣ ಕೊಳ್ಳುವಂಥದ್ದು ಇರ್ಬೋದು, ಯಾವುದಾದ್ರೂ ಸ್ಥಳಗಳ ಒಂದು ಸಂದರ್ಶನ ಯಾತ್ರೆ ಪ್ರವಾಸ ಮಾಡುವಂಥದ್ದು ಕೋರಿಕೆ ಬೇಡಿಕೆ ಇರ್ಬೋದು, ಅವೆಲ್ಲವೂ ಈಗ ಈಡೇರುವಂಥ ಚಿಹ್ನೆಗಳು ಮಂಗಳನಿಂದ ಆಗಲಿದೆ. ಹಾಗಾಗಿ ಮಂಗಳನು ಪ್ರಥಮವಾಗಿ ಒಂದು ಉತ್ತಮ ಫಲ ಕೊಡುವಂಥ ರಾಶಿ ಈಗ ವೃಷಭ ರಾಶಿ ಆಗಿರುತ್ತೆ. ತೃತೀಯ ಸ್ಥಾನದಲ್ಲಿ ಇದು ವರ್ಷಕ್ಕೊಮ್ಮೆ ಬರುವಂಥದ್ದು ಅವಕಾಶಗಳು ಆವಾಗ ಬರೋದಿಲ್ಲ. ಹಾಗಾಗಿ ಈ ಒಂದು 45 ದಿನಗಳು ಅಂದರೆ ಈ ಅಕ್ಟೋಬರ್ 20ರಿಂದ ಡಿಸೆಂಬರ್ 5ರವರೆಗಿನ ಅವಧಿಯು ನಿಮಗೆ ಭಾಳಷ್ಟು ಶುಭವನ್ನು, ಲಾಭವನ್ನು ಮತ್ತು ಶುಭ ಮಂಗಳಕರ ಫಲವನ್ನು ಕೊಡಲಿದೆ. ಎಲ್ಲ ವೃಷಭ ರಾಶಿಯವರು ಈ ಮಂಗಳನ ಆಶೀರ್ವಾದವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಮಂಗಳನಿಗೆ ಸಂಬಂಧಪಟ್ಟ ಅಥವಾ ಮಂಗಳನಿಗೆ ಸಂಬಂಧಿತ ದೇವತೆಗಳ ಸ್ತುತಿ ಸ್ತೋತ್ರ ಪ್ರಾರ್ಥನೆಯೂ ಸಹ ಮಾಡಬಹುದಾಗಿದೆ ವೃಷಭ ರಾಶಿಯವರು. ಮುಂದೆ ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ 2ನೇ ಮನೆ, ಅದರಲ್ಲಿ ಕಟಕ ಅಂದರೆ ನಿಮ್ಮ ರಾಶಿಯಿಂದ 2ನೇ, ಮಿಥುನ ಕಟಕ ಅಂದರೆ 2ನೇ ಮನೆ ಅಂತ ಹೇಳ್ತಾರೆ. 2ನೇ ರಾಶಿ ಧನಸ್ಥಾನ ಎಂದು ಸಂಕೇತ ಮಾಡುವಂಥ ಈ ಕಾಲದಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಉತ್ತಮ ಫಲಗಳನ್ನು ಹೇಳಲ್ಪಡೋದಿಲ್ಲ. ಅಂದರೆ ನಿಮಗೆ ಸ್ವಲ್ಪ ಸಂಕಷ್ಟ ಫಲನೇ ಹೇಳಬಂದುಬಿಟ್ಟಿದೆ. ಹಾಗಾಗಿ ಅಲ್ಲಿ ಧನಸ್ಥಾನದಲ್ಲಿ ಇರುವಂಥ ಮಂಗಳನು ನಿಮಗೆ ಅನೇಕ ರೀತಿಯ ಕಷ್ಟ ನಷ್ಟಗಳಿಗೆ ಕಾರಕ ಆಗ್ಬೋದು. ಇದ್ದಕ್ಕಿದ್ದಂತೆ ವ್ಯಾಪಾರ ವೃತ್ತಿಯಲ್ಲಿ ನಷ್ಟ ಆಗುವಂಥದ್ದು ಅಥವಾ ನಿಮ್ಮ ಏನಾದರೂ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಕೆಲವರಿಗೆ ಹಿಂಬಡ್ತಿ ಆಗುವಂಥದ್ದು. ಇನ್ನು ಕೆಲವರಿಗೆ ಉದ್ಯೋಗಕ್ಕೆ ಸಹ ಕುತ್ತು ಬರುವಂಥ ಸಾಧ್ಯತೆ ಇರುತ್ತೆ. ಮನಸ್ಸಲ್ಲಿ ಚಿಂತೆ ದುಃಖ ಹೆಚ್ಚಾಗುತ್ತೆ. ಆಕಸ್ಮಿಕ ಧನದ ಲಾಭಬಹುದು, ಆಕಸ್ಮಿಕ ನಷ್ಟಗಳು ಹೆಚ್ಚಾಗುತ್ತವೆ. ಜೊತೆಗೆ ಇನ್ನು ವಿವಿಧ ಕಾರಣಗಳಿಂದ ಹಣ ಖರ್ಚಾಗುವಂಥದ್ದು, ಆಸ್ಪತ್ರೆ ಖರ್ಚುಗಳು, ಯಂತ್ರ ವಾಹನ ರಿಪೇರಿ ಬರುವಂಥದ್ದು,
ಬರುವಂಥದ್ದು, ಅಥವಾ ವಾಹನಗಳು ಕೆಟ್ಟು ನಿಲ್ಲುವಂಥದ್ದು, ಅಥವಾ ಏನಾದರೂ ದಂಡ ಪೆನಾಲ್ಟಿಗಳು ನಿಮ್ಮ ಮೇಲೆ ಸರ್ಕಾರದ ವಿಧಿಸುವಂಥದ್ದಾಗಲಿ, ಅಥವಾ ಸರ್ಕಾರದ ಹೊಸ ಕಾನೂನು ನೀತಿ ನಿಯಮಗಳಿಂದ ನಿಮಗೆ ಹೆಚ್ಚಿನ ಹಣವನ್ನು ಅಥವಾ ಹೆಚ್ಚಿನ ತೆರಿಗೆಯನ್ನು ಅಥವಾ ಬೇರೆ ರೀತಿಯ ಸುಂಕನೋ ರಿಜಿಸ್ಟ್ರೇಷನ್ ಫೀಸು ಇತ್ಯಾದಿ ಅದನ್ನೀಗ ಹೆಚ್ಚುವರಿಯಾಗಿ ಮಾಡುವಂಥ ಅವಕಾಶಗಳು ಬರುವಂಥದ್ದು, ಅಥವಾ ಹಿಂದೆ ನೀವು ಮಾಡಿದ ಯಾವುದೇ ಒಂದು ಸಣ್ಣ ತಪ್ಪಿಗೆ ಈಗ ದೊಡ್ಡ ಮೊತ್ತದ ಪೆನಾಲ್ಟಿ ದಂಡಗಳು ಬರುವಂಥದ್ದು, ಜೊತೆಗೆ ನಿಮ್ಮ ಮೇಲೆ ಏನಾದರೂ ಒಂದು ಕೋರ್ಟ್ ಕೇಸುಗಳು ಅಪರಾಧಗಳು ಆಗುವಂಥದ್ದು, ಇನ್ನು ಬಂಧು ಮತ್ತು ಬಾಂಧವರ ಜೊತೆಗೆ ಏನಾದರೂ ತೊಂದರೆ ವಾಗ್ವಾದಗಳು ಆಗುವಂಥದ್ದು, ಇನ್ನು ನಿಮ್ಮ ಏನಾದರೂ ಭೂಮಿ ವಿಚಾರಣೋ ಅಥವಾ ಆಸ್ತಿ ವಿಚಾರಣೋ ಅಥವಾ ಹೆಣ್ಣಿನ ವಿಚಾರಣೆ ಏನಾದರೂ ಒಂದು ಕೋರ್ಟ್ ಕೇಸು ಇತ್ಯಾದಿಗಳು ನಿಮ್ಮ ಮೇಲೆ ದಾಖಲಾಗುವಂಥದ್ದು ಇವೆಲ್ಲ ಸಾಧ್ಯತೆ ಬರುತ್ತೆ. ಹಾಗಾಗಿ ಈಗ ನಷ್ಟ, ಚಿಂತೆ, ವಿವಾದ, ಕೋಪ, ತಾಪ, ಶಾಪ ಅಂತ ಬಂದಿದೆ. ಹಾಗಾಗಿ ಮಿಥುನ ರಾಶಿಯವರು ಈ ಕಾಲದಲ್ಲಿ ತುಂಬ ಒಂದು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮ ಮಾತು, ನಡವಳಿಕೆ, ಜೊತೆಗೆ ನಿಮ್ಮ ಏನಾದರೂ ಆಗು ಹೋಗುಗಳ ಬಗ್ಗೆ, ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಹಾಗೆ ತುಂಬ ಒಂದು ಸಿಟ್ಟನ್ನು ಅಥವಾ ತಾಳ್ಮೆಯನ್ನು ಕೊಡಿಸಿ ಸಿಟ್ಟನ್ನು ನಿಯಂತ್ರಣ ಮಾಡಿ ತಾಳ್ಮೆ ವಹಿಸಬೇಕಾಗುತ್ತೆ. ನಿಮ್ಮ ಒಂದು ಸಿಟ್ಟೇ ನಿಮಗೆ ಮುಳು ಆಗ್ಬೋದು. ಆ ಸಿಟ್ಟಿನ ಮೂಲಕ ನಿಮಗೆ ನಿಮ್ಮ ಉದ್ಯೋಗಕ್ಕೋ ನಿಮ್ಮ ವೃತ್ತಿಗೋ ಅಥವಾ ನಿಮ್ಮ ವ್ಯಕ್ತಿತ್ವಕ್ಕೋ ಧಕ್ಕೆ ಬರ್ಬೋದಾಗಿದೆ. ಇದಕ್ಕೆ ಎಲ್ಲರೂ ನಿಮ್ಮ ಜೊತೆಗೆ ಈಗ ವಿವಾದ ಮಾಡ್ತಾರೆ, ಎಲ್ಲರೂ ನಿಮ್ಮ ಜೊತೆಗೆ ಈಗ ಸಿಟ್ಟಿನ ಮಾತಾಡ್ತಾರೆ. ಅದಕ್ಕೆ ನೀವು ತಾಳ್ಮೆ ವಹಿಸಬೇಕು. ನೀವು ಇನ್ನಷ್ಟು ಸಿಟ್ಟಾದರೆ ಅಲ್ಲಿ ನಿಮಗೆ ಅದರ ಮೂಲಕ ನೀವು ಕಷ್ಟ ನಷ್ಟಗಳಿಗೆ ಗುರಿಯಾಗ್ಬೋದು. ಉದಾಹರಣೆಗೆ ನಿಮ್ಮ ಒಂದು ಆಫೀಸಲ್ಲಿ ಬಾಸ್ ಆಗಲಿ ಅಥವಾ ಸಹೋದ್ಯೋಗಿಗಳು ಮಾಡಿದಂಥ ಒಂದು ಯಾವುದೋ ಒಂದು ವಾಗ್ವಾದ ಅದು ಇನ್ನಷ್ಟು ವಿವಾದಕ್ಕೆ ತಿರುಗಿ ನಿಮ್ಮ ಉದ್ಯೋಗಕ್ಕೆ ಅಲ್ಲಿ ಕೂತು ಬರೋದಾಗಲಿ ಅಥವಾ ನಿಮಗೆ ಹಿಂಬಡ್ತಿ ಬರೋದಾಗಲಿ ಅದು ಆ ಥರದ ಸಾಧ್ಯತೆಗಳಿವೆ. ಹಾಗಾಗಿ ಮಿಥುನ ರಾಶಿಯವರು ಈ ಕಾಲದಲ್ಲಿ ಅಂಥ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಣಕಾಸಿನ ವಿಚಾರಕ್ಕೆ ತುಂಬ ಕಷ್ಟ ನಷ್ಟಗಳು ಬರ್ಬೋದು. ಹಣಕಾಸಿನ ಒಂದು ನಿಯಂತ್ರಣ ಮಾಡಬೇಕು. ದುಂದು ವೆಚ್ಚ ದುರುಪಯೋಗ ಮಾಡಲಿಕ್ಕೆ ಹೋಗುವಂಥದ್ದಲ್ಲ. ಜೊತೆಗೆ ನಿಮ್ಮದಲ್ಲದ ವಿಚಾರಗಳಿಗೆ ತಲೆ ಹಾಕೋದಾಗಲಿ, ಇನ್ನೊಬ್ಬರ ಜಗಳ ಬಿಡಿಸೋದಕ್ಕಾಗಲಿ, ಅಥವಾ ಇನ್ನೊಬ್ಬರಿಗೆ ಈ ಜಾಮೀನು ಹಾಕೋದು ಅಂತ ಹೇಳ್ತಾರಲ್ಲ, ಶ್ಯೂರಿಟಿ ಹಾಕೋದು ಅಂಥದಕ್ಕೆಲ್ಲ ಹೋದರೆ ನಿಮಗೆ ತೊಂದರೆನೇ ಆಗುತ್ತೆ. ಹಾಗಾಗಿ ಅನೇಕ ರೀತಿಯ ನಿಮಗೆ ವಿವಾದಗಳು, ಕಷ್ಟ ನಷ್ಟಗಳು, ಜೊತೆಗೆ ಮನಸ್ಸಿಗೆ ಚಿಂತೆ ಅಥವಾ ಆಘಾತ, ದುಃಖ ಕೊಡುವಂಥ ಘಟನೆಗಳು ಆಗ್ಬೋದಾಗಿದೆ. ಜೊತೆಗೆ ನಿಮ್ಮ ಒಂದು ಪ್ರಿಯ ವ್ಯಕ್ತಿಗಳಿಗೆ ಏನಾದರೂ ಒಂದು ರೀತಿಯ ಅಪಘಾತನೋ ಆಘಾತನೋ ದುರಂತಗಳು ಆಗುವಂಥ ಸಾಧ್ಯತೆ ಸಹ ಒಂದು ಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಮಿಥುನ ರಾಶಿಯವರು ಸ್ವಲ್ಪ ಸಂಯಮವನ್ನು ತಾಳ್ಮೆಯನ್ನು ವಹಿಸಬೇಕು. ಜೊತೆಗೆ ಈ ಮಂಗಳನಿಗೆ ಸಂಬಂಧಿತವಾದ ಈ ಪ್ರಾರ್ಥನಾ ಶ್ಲೋಕನೋ ಪೂಜೆನೋ ಅಥವಾ ಇನ್ನಿತರ ಪರಿಹಾರ ಮಾರ್ಗ ಅನುಸರಿಸಬೇಕಾಗುತ್ತೆ ಮಿಥುನ ರಾಶಿಯವರು. ಮುಂದೆ ಕಟಕ ರಾಶಿ ನಿಮ್ಮ ಜನ್ಮದಲ್ಲೇ ಬಂದಿದ್ದಾನೆ. ಜನ್ಮದಲ್ಲೇ ಬಂದ ಮಂಗಳನು ವಿಪರೀತವಾದ ಸಂಕಷ್ಟವನ್ನು ಕೊಡ್ತಾನೆ. ಅಂದರೆ ಮಂಗಳನಾಗಲಿ, ಗುರುವಾಗಲಿ, ಶನಿಯಾಗಲಿ, ರಾಹು, ಕೇತುಗಳಾಗಲಿ ಜನ್ಮದಲ್ಲಿ ಬಂದಾಗ ಅವರು ಒಂದು ವೈಪರೀತ್ಯವಾದ ಪರಿಣಾಮವನ್ನು ಉಂಟು ಮಾಡ್ತಾರೆ. ಹಾಗಾಗಿ ನಿಮಗೆ ಈಗ ವಿಶೇಷವಾಗಿ ನೀವು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕು, ಹಣಕಾಸಿನ ಬಗ್ಗೆ ಕಾಳಜಿ ಬೇಕು, ನಿಮ್ಮ ಮನಸ್ಸಿನ ಬಗ್ಗೆ, ಮಾತಿನ ಬಗ್ಗೆ ಎಲ್ಲರೂ ತನು ಮನ ಧನ ಮೂರರದ್ದು ಸಹ ನಿಮಗೆ ಈಗ ಒಂದು ಸಂಯಮವನ್ನು ಖಂಡಿತ ಕಟಕ ರಾಶಿಯವರು ಕಾಪಾಡಿಕೊಳ್ಬೇಕು. ಆ ಒಂದು ಅಕ್ಟೋಬರ್ 20ರಿಂದ ಡಿಸೆಂಬರ್ 5ರವರೆಗಿನ 45 ದಿನಗಳ ಅವಧಿ ತುಂಬ ಒಂದು ಭೀಕರವಾದ ಪರಿಣಾಮವನ್ನು ಕಟಕ ರಾಶಿಯ ಮೇಲೆ ಮಾಡ್ಬೋದು. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಅಲ್ಲಿ 9ನೇ ತಾರೀಕಿಗೆ ಗುರು ವಕ್ರಗತಿ ಬಂದನೆ, ಗುರು ಬಲ ಸಹ ಇರೋದಿಲ್ಲ ಅಥವಾ ಇನ್ನಿತರ ಗ್ರಹಗಳು ಸಹ ವಿರುದ್ಧವಾಗಿರ್ತವೆ. ಅಲ್ಲಿ ಇನ್ನಿತರವಾದ ಪ್ರಬಲವಾದ ಗ್ರಹಗಳ ಬೆಂಬಲ ನಿಮಗೆ ಇರೋದಿಲ್ಲ. ಹಾಗಾಗಿ ಈಗ ಒಂದು ಕಟಕ ರಾಶಿಗೆ ಒಂದು ಪರೀಕ್ಷಾ ಕಾಲ ಆಗಿರುತ್ತೆ. ಅಲ್ಲಿ ನಿಮ್ಮ ರಾಶಿಯಲ್ಲಿ ನೀಚಸ್ಥನಾಗಿರುವಂಥ ಮಂಗಳನು ವಿಶೇಷವಾಗಿ ಯಾರಿಗೆ ಈಗಾಗಲೇ ಆರೋಗ್ಯ ಸಮಸ್ಯೆ ಇದೆ, ಕಟಕ ರಾಶಿಯವರಿಗೆ ಆರೋಗ್ಯ ಸಮಸ್ಯೆ ಹೆಚ್ಚಳಾಗುತ್ತೆ. ಅದು BP-ನೋ, ಶುಗರೋ, ಹೈಪರ್ ಟೆನ್ಷನೋ ಅಥವಾ ಜಾಯಿಂಟ್ ಪೇನೋ ಯಾವುದೇ ಇರ್ಬೋದು. ಜೊತೆಗೆ ಕೆಲವೊಬ್ಬರಿಗೆ ಇದ್ದಕ್ಕಿದ್ದಂತೆ ಈ ಜೀರ್ಣ ಸಮಸ್ಯೆ ಬರುವಂಥದ್ದು, ಆಸಿಡಿಟಿ ಬರುವಂಥದ್ದು, ಅಲ್ಸರ್ಗಳು ಬರುವಂಥದ್ದು, ಹೊಟ್ಟೆಯಲ್ಲಿ ಹುಣ್ಣುಗಳಾಗುವಂಥದ್ದು ಅಥವಾ ಕೆಲವು ಪೈಲ್ಸ್ನಂಥ ಸಮಸ್ಯೆಗಳು ಬರುವಂಥದ್ದು, ಇನ್ನು ಕೆಲವರಿಗೆ ಉಷ್ಣ ಅಥವಾ ಹೀಟ್ನಿಂದ ಆಗುವಂಥ ತೊಂದರೆಗಳು ಕೆಲವರಿಗೆ ಬರುವಂಥದ್ದು. ಈ ರೀತಿ ಬೇರೆ ಬೇರೆ ರೀತಿಯ ಒಂದು ಆರೋಗ್ಯ ಪರಿಣಾಮಗಳು, ಇನ್ನು ಕೆಲವರಿಗೆ ನಿದ್ರಾಹೀನತೆ ಅಥವಾ ಪಿತ್ತದ ಪ್ರಕೋಪಗಳು ಹೆಚ್ಚಳಾಗುವಂಥದ್ದು ಇತ್ಯಾದಿ ಹಲವಾರು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಗಳು ಕಟಕ ರಾಶಿಯವರಿಗೆ ಈ ಒಂದು ಮಂಗಳನಿಂದ ವ್ಯಕ್ತ ಆಗುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಪ್ರಥಮವಾದ ಕಾಳಜಿಯನ್ನು ಗಮನಿಸಬೇಕು. ಜೊತೆಗೆ ಈ ವಿರುದ್ಧ ಆಹಾರ, ನಿಷಿದ್ಧ ಆಹಾರವನ್ನು ನಿಯಂತ್ರಣ ಮಾಡ್ಕೋಬೇಕು. ಜಂಕ್ ಫುಡ್ ಅಂತ ಹೇಳ್ತೀವಿ ಅದನ್ನು ನಿಯಂತ್ರಣ ಮಾಡೋದಾಗಲಿ, ಉತ್ತಮವಾದ ಜೀವನ ಶೈಲಿ ಅಂದರೆ ಲೈಫ್ ಸ್ಟೈಲನ್ನು ಕರೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮ್ಮ ಮಾತು, ನಡವಳಿಕೆ ಹೆಚ್ಚರ ಅಂದರೆ ಅಲ್ಲಿ ಕಲಹ ಜಾಸ್ತಿ ಬರುತ್ತೆ. ಮನೆಯಲ್ಲೂ ಕಲಹ ಬರುತ್ತೆ. ತಂದೆ ತಾಯಿ ಮತ್ತು ಗಂಡ ಹೆಂಡತಿ ಅಥವಾ ಮಕ್ಕಳು, ತಂದೆ ಮತ್ತು ಮಕ್ಕಳು ಅಥವಾ ಸಹೋದ್ಯೋಗಿಗಳು ಮತ್ತು ನಿಮ್ಮ ಜೊತೆಗಿರುವಂಥ ಮೇಲಧಿಕಾರಿಗಳು ಯಾರು ಇರ್ಬೋದು. ಹಾಗಾಗಿ ಎಲ್ಲರ ಜೊತೆನೂ ಈಗ ಮಾತಿನ ಕಲಹ ಬರುತ್ತೆ, ವಾಗ್ವಾದಗಳಾಗುತ್ತೆ. ನಿಮ್ಮ ಮೇಲೆ ವಿಪರೀತವಾದ ಆರೋಪಗಳು ಬರುವಂಥದ್ದು ಅಥವಾ ಇತರರು ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು ಇವೆಲ್ಲ ಸಾಧ್ಯತೆ. ಆ ಬಗ್ಗೆ ಎಚ್ಚರಿಕೆ ಬೇಕು. ಇನ್ನು ಉದ್ಯೋಗ ಸ್ಥಳದಲ್ಲಿ ಸಾಗೆ ನಿಮ್ಮ ಮೇಲೆ ಏನಾದರೂ ಆರೋಪಗಳು ಬರೋದಾಗಲಿ ಅಥವಾ ನಿಮ್ಮ ಮೇಲೆ ತಪ್ಪು ಹುಡುಕೊಳ್ಳೋದಾಗಲಿ ಅಥವಾ ನಿಮ್ಮ ಒಂದು ಪರ್ಫಾರ್ಮೆನ್ಸ್ನ ಮೇಲೆ ಅವರು ಸಂಶಯ ಪಡೋದಾಗಲಿ ಇವೆಲ್ಲ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇನ್ನು ಹಲವರಿಗೆ ಇದ್ದಕ್ಕಿದ್ದಂತೆ ಸುಸ್ತಾಗುವಂಥದ್ದು, ಇದ್ದಕ್ಕಿದ್ದಂತೆ ಮನಸ್ಸಲ್ಲಿ ಸ್ವಲ್ಪ ಭಯಗಳು, ಆತಂಕಗಳು ಹೆಚ್ಚಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲೂ ನಿಮ್ಮ ದೇಹ, ಮನಸ್ಸು, ಆರೋಗ್ಯ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ. ವೃತ್ತಿಯಲ್ಲೂ ಅಥವಾ ಹಣಕಾಸಿನ ಮೇಲೆ ಸಹ ಅಡ್ಡ ಪರಿಣಾಮ ಬರುತ್ತೆ. ಹಾಗಾಗಿ ಕಟಕ ರಾಶಿಯವರು ಈ ಒಂದು ಕಾಲದಲ್ಲಿ ತುಂಬ ಸಂಯಮದಿಂದ ಇರಬೇಕು, ತಾಳ್ಮೆ ವಹಿಸಬೇಕು. ಯಾವುದೇ ರೀತಿಯ ಒಂದು ರಿಸ್ಕ್ ತೆಗೆದುಕೊಳ್ಳುವಂಥ ಕೆಲಸ ಕಾರ್ಯಗಳು ಒಳ್ಳೆಯದಲ್ಲ. ಜೊತೆಗೆ ದೂರ ಪ್ರಯಾಣ ಮಾಡುವಾಗ ಅಥವಾ ಈ ಬೇರೆ ಬೇರೆ ರೀತಿಯ ಅಪರಿಚಿತ ಸ್ಥಳಗಳಿಗೆ ಪ್ರವಾಸ ಮಾಡೋಗೆಲ್ಲ ಎಚ್ಚರಿಕೆ ಹೆಚ್ಚಬೇಕು. ಅಲ್ಲಿ ನಿಮ್ಮ ಸೇಫ್ಟಿ ಪ್ರಿಕಾಷನಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಕೆಲವೊಂದು ದುರಂತಗಳು, ಅಪಘಾತಗಳು ಅಥವಾ ಅಪಾಯಗಳು ನಿಮಗೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಕಟಕ ರಾಶಿಯವರು ತನುಮಾನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಜೊತೆಗೆ ಖಂಡಿತವಾಗಿಯೂ ಈ ಮಂಗಳನಿಗೆ ಸಂಬಂಧಪಟ್ಟ ಪ್ರಾರ್ಥನೆ ಪರಿಹಾರ ಅಥವಾ ಮಂಗಳನಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಬೇಕಾಗುತ್ತೆ ಕಟಕ ರಾಶಿಯವರು ಈ ಒಂದು 45 ದಿನಗಳ ಕಾಲದಲ್ಲಿ. ಮುಂದೆ ಸಿಂಹರಾಶಿ.
ಸಿಂಹರಾಶಿಗೆ ಈ ವಿಚಾರ ಗಮನಿಸಿದಾಗ ನಿಮ್ಮ ರಾಶಿಯಿಂದ 12ನೇ ಮತ್ತು ವ್ಯಯಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿ ವ್ಯಯಸ್ಥಾನದ ಸ್ಥಾನದಂತಹ ಆ ಒಂದು ಮಂಗಳನು ನಿಮಗೆ ಒಂದು ಸಂಕಷ್ಟದ ಫಲವನ್ನು ಸೂಚನೆ ಮಾಡ್ತಾನೆ. ಹಾಗಾಗಿ ಅನೇಕ ರೀತಿಯ ಕಷ್ಟ ನಷ್ಟಗಳ ಸೂಚನೆ ಇದೆ, ಕಲಹಗಳ ಸೂಚನೆ ಇದೆ, ವೈರತ್ವಗಳು ಅಥವಾ ಶತ್ರುತ್ವಗಳು ಹೆಚ್ಚಳಾಗುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಈ ಕ್ರೌರ್ಯ ಅಥವಾ ನಿಮ್ಮ ಮನಸ್ಸಿನಲ್ಲಿ ಕ್ರೂರ ಭಾವನೆ ಹೆಚ್ಚಳಾಗುತ್ತೆ, ಹಿಂಸಾತ್ಮಕ ಭಾವನೆ ಹೆಚ್ಚಾಗುತ್ತೆ. ಅಂದರೆ ಯಾವುದೇ ರೀತಿಯಲ್ಲಿ ನಿಮಗೆ ಇನ್ನೊಬ್ಬರನ್ನೇ ಕಲಹ ಮಾಡೋದಾಗಲಿ ಅಥವಾ ಬಡಿದಾಟ ಮಾಡುವಂಥ ಮೂಡ್ ಬರುವಂಥದ್ದು. ಜೊತೆಗೆ ಯಾವುದಾದ್ರು ಸಣ್ಣ ಪುಟ್ಟ ವಿಚಾರಕ್ಕೆ ತುಂಬ ಸಿಟ್ಟು ಮಾಡಿ ಸಿಡುಕೊಳ್ಳುವಂಥದ್ದು. ಜೊತೆಗೆ ಯಾರು ಒಂದು ತಾಳ್ಮೆಯಿಂದ ಕೇಳಿದ್ರು ನಿಮಗೆ ಅದು ರಿಪ್ಲೈ ನೀವು ಯಾರೋ ಗಂಟಾಗಿ ಕೊಡುವಂಥದ್ದು. ಈ ರೀತಿ ಹಲವಾರು ರೀತಿಯ ಬದಲಾವಣೆಗಳು ಸಿಂಹರಾಶಿಯಲ್ಲಿ ಮಂಗಳನು ತರ್ತಾನೆ. ಆ ಬಗ್ಗೆ ಎಚ್ಚರಬೇಕು. ಜೊತೆಗೆ ಸಣ್ಣ ಪುಟ್ಟ ವಿಚಾರಗಳು ಕಲಹ ಮಾಡುವಂಥದ್ದಾಗಲಿ, ಸಣ್ಣ ಪುಟ್ಟ ವಿಚಾರಗಳನ್ನು ಹಿಡಿದುಕೊಂಡು ದೊಡ್ಡ ಮೊತ್ತದ ಕಲಹ ಆಗಲಿ, ಅದರಿಂದ ನಿಮಗೆ ತೊಂದರೆಗಳಾಗುವಂಥದ್ದಾಗುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಶತ್ರುಗಳು ಹೆಚ್ಚಳಾಗ್ತಾರೆ. ಸಿಂಹರಾಶಿಯವರಿಗೆ ಶತ್ರುಗಳು ಹೆಚ್ಚಳಾಗ್ತಾರೆ. ಅದರಲ್ಲಿ ನಿಮ್ಮ ಗುಪ್ತ ಶತ್ರುಗಳಿರ್ಬೋದು, ಮಿತ್ರ ರೂಪದವರಿರ್ಬೋದು ಅಥವಾ ಹಿತಶತ್ರುಗಳಿರ್ಬೋದು. ಹಾಗಾಗಿ ಶತ್ರುಗಳ ಹೆಚ್ಚಳಾಗುವಂಥದ್ದು. ಜೊತೆಗೆ ಯಾವುದೇ ರೀತಿ ವ್ಯಾಪಾರದಲ್ಲಿ ನಷ್ಟ ಕಷ್ಟಗಳಾಗುವಂಥದ್ದು. ಅನಿರೀಕ್ಷಿತ ಲಾಭ ಅಲ್ಲ, ಅನಿರೀಕ್ಷಿತ ನಷ್ಟಗಳಾಗ್ಬೋದು. ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ, ಕೃಷಿಕರಿಗೆ ಅಥವಾ ಪ್ರಾಕೃತಿಕ ವಿಕೋಪದಿಂದನೋ, ಅತಿವೃಷ್ಟಿ ಅನಾವೃಷ್ಟಿಯಿಂದನೋ ಅಥವಾ ಇನ್ನಿತರ ಯಾವುದೇ ರೀತಿಯ ಆರ್ಥಿಕವಾದ ಹಿನ್ನಡೆಯಿಂದನೋ, ಅದರಿಂದ ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ, ಕೃಷಿಕರಿಗೆ ಅವರಿಂದ ಏಟು ಬೀಳುತ್ತೆ. ಅಂಥ ಏಟುಗಳು ನಿಮಗೆ ಈಗ ಬೀಳುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಲಾಸ್ಟ್ ಮೊಮೆಂಟ್ನಲ್ಲಿ ನಿಮ್ಮ ಒಂದು ಲಕ್ಕಲ್ಲಿ ಫೇಲ್ ಆಗುವಂಥದ್ದು, ಯಾವುದೇ ರೀತಿಯ ಪ್ರಯತ್ನದಲ್ಲಿ ಆ ಕೊನೆ ಕ್ಷಣದಲ್ಲಿ ನಿಮಗೆ ಆ ರದ್ದತಿ ಆಗೋದಾಗಲಿ, ನಿಮ್ಮ ಒಂದು ಅದೃಷ್ಟ ಅಲ್ಲಿ ಕೈ ಕೊಡುವಂಥದ್ದೆಲ್ಲ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಸಹ ಹಾಗೆ ಈ ಕಾಲದಲ್ಲಿ ಅವರ ಅದೃಷ್ಟ ಅಷ್ಟೊಂದು ಚೆನ್ನಾಗಿ ವರ್ಕೌಟ್ ಆಗೋದಿಲ್ಲ. ಎಲ್ಲದರಲ್ಲೂ ಸ್ವಲ್ಪ ನಿಮಗೆ ಸೋಲಾಗೋದಾಗಲಿ, ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕಾಗುತ್ತೆ. ಇನ್ನು ಕೊನೆಗೆ ಹೇಳುವಂಥ ಈ ಮಂಗಳನಿಗೆ ಸಂಬಂಧಪಟ್ಟ ಪರಿಹಾರದ ಮಾರ್ಗ ಸ್ತೋತ್ರ ಅಥವಾ ಇತರ ದೇವತಾ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಶಿವರಾಶಿಯವರು ಈ ಅಕ್ಟೋಬರ್ 20ರಿಂದ ಈ ಡಿಸೆಂಬರ್ 5ರ ಅವಧಿನ ಒಂದು ಮಂಗಳನ ಈ ಕಾಲದಲ್ಲಿ ಕಟಕ ರಾಶಿ ನೀಚತ್ವದ ಕಾಲದಲ್ಲಿ. ಇನ್ನು ಮುಂದೆ ಬರುವಂಥದ್ದು ಕನ್ಯಾ ರಾಶಿ. ಇಲ್ಲಿ ಕನ್ಯಾ ರಾಶಿ ಒಂದು ಅತ್ಯಂತ ಶುಭ ಪಡೆಯುವಂಥ ರಾಶಿಯಾಗಿರುತ್ತೆ. ಮಂಗಳನಿಂದ ಈ ಕಾಲದಲ್ಲಿ ಆತನ ಒಂದು ಗೋಚಾರದಲ್ಲಿ ಆತನು ನೀಚತ್ವಕ್ಕೆ ಬಂದಿದ್ದರೂ ಸಹ ಈ ಕನ್ಯಾ ರಾಶಿಯವರಿಗೆ ಆತನಿಂದ ಏನಂದರೆ ವಿಶೇಷವಾದ ಲಾಭ. ಆತನಿಂದ ಲಾಭ ಸ್ಥಾನದಲ್ಲಿ ಬರ್ತಾನೆ. ಆ ಲಾಭ ಸ್ಥಾನದಲ್ಲಿ ಬಂದಾಗ ಆತನು ಯಾವುದೇ ರೀತಿಯ ಒಂದು ಭೇದ ಭಾವ ಇಲ್ಲದೆ ಆ ಸ್ಥಾನದವರೆಗೆ ಉತ್ತಮ ಫಲವನ್ನು ಕೊಡ್ತಾನೆ. ಆ ಸ್ಥಾನ ಈಗ ಒಂದೇ ಒಂದು ರಾಶಿಯಾಗಿರುತ್ತೆ, ಅದೇ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈಗ ಗುರುಬಲದ ವಕ್ರತೆಯಿಂದ ಗುರುಬಲ ಕೊರತೆ ಆಗಿದ್ರೂ ನೀವು ಚಿಂತೆ ಪಡಬೇಕಾಗಿಲ್ಲ. ಈಗ ಮಂಗಳನಿಂದಾಗಿ ನಿಮಗೆ ಮಂಗಳ ಫಲಗಳು ಉತ್ಪನ್ನ ಆಗುತ್ತವೆ. ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ಅವರೊಂದು ದೀರ್ಘಕಾಲದ ಕನಸುಗಳು ನನಸಾಗಲಿಕ್ಕೆ ಮಂಗಳವನ್ನು ಆಶೀರ್ವಾದ ಮಾಡ್ತೇನೆ. ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಅಥವಾ ಮನೆ ಕಟ್ಟಿಸೋದು ಅಥವಾ ಮನೆಗೆ ಸಂಬಂಧಪಟ್ಟ ಏನೋ ಕೆಲಸ ಕಾರ್ಯಗಳು ನಿಂತಿದ್ದರೆ ಅದು ಈಗ ರೀಸ್ಟಾರ್ಟ್ ಆಗುತ್ತೆ. ಅಥವಾ ಹಿಂದೆ ಯಾವುದೇ ಕಾರಣದಿಂದ ನಿಮಗೆ ಮನೆ ಕಟ್ಟಲಿಕ್ಕೆ ಅಡೆತಡೆಗಳು ಬಂದರೆ ಅದಕ್ಕೆ ಅಡೆತಡೆಗಳು ನಿವಾರಣೆ ಆಗುತ್ತೆ. ಅದು ಯಾವುದೇ ರೀತಿಯ ಕಾನೂನು ತೊಡಕೋ, ಕೋರ್ಟ್ ಸ್ಟೇನೋ, ಇನ್ನಿತರ ಯಾವುದೇ ವಿಚಾರಗಳಿದ್ರೆ ಅದೀಗ ನಿವಾರಣೆ ಆಗುತ್ತೆ. ಅಥವಾ ಯಾವುದೇ ನಿಮ್ಮ ಒಂದು ಭೂಮಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳು, ಪತ್ರಗಳು ಅದು ಅಪ್ಡೇಟ್ ಆಗಿಲ್ಲ, ಅದೀಗ ಅಪ್ಡೇಟ್ ಆಗುವಂಥದ್ದಾಗಲಿ, ಅಂಥ ಒಂದು ಪಕ್ಕಾ ದಾಖಲೆಗಳು ನಿಮಗೆ ಕೈಗೆ ಸಿಗುವಂಥದ್ದಾಗಲಿ, ಅಥವಾ ಸರ್ಕಾರದ ಕೆಲಸ, ಭೂಮಿಯ ಸಂಬಂಧಪಟ್ಟ ಕೆಲಸ ಕಾರ್ಯಗಳಿಗೆ ಬೇಗ ಆಗುವಂಥದ್ದು. ಭೂಮಿ ಕೊಳ್ಳಬೇಕು ಅಂದರೆ ಭೂಮಿ ಅಥವಾ ಸೈಟ್ ಮನೆ ಕೊಳ್ಳುವಂಥ ಅವಕಾಶ, ಹೊಸ ನೂತನ ಗ್ರಹಕ್ಕೆ ಈಗ ಪ್ರವೇಶ ಮಾಡುವಂಥ ಅವಕಾಶ, ಇನ್ನು ಕೆಲವರಿಗೆ ನೂತನ ಮನೆ ಕಟ್ಟಲಿಕ್ಕೆ ಆರಂಭ ಮಾಡುವಂಥ ಅವಕಾಶ ಎಲ್ಲ ಕನ್ಯಾ ರಾಶಿಯವರಿಗೆ ಬರುತ್ತೆ. ವಾಹನ ಕೊಳ್ಳುವಂಥ ಅವಕಾಶ ಕೆಲವರಿಗೆ ಬರುತ್ತೆ, ಅಥವಾ ಯಂತ್ರ ಉಪಕರಣ ಕೊಳ್ಳುವಂಥ ಅವಕಾಶ. ಇನ್ನು ನಿಮ್ಮ ವೃತ್ತಿ ಅಥವಾ ಉದ್ಯೋಗ ವ್ಯಾಪಾರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ. ವ್ಯಾಪಾರ ದಿನೇ ದಿನೇ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಈ ಒಂದು ನೀಚತ್ವದ ಕಾಲದಲ್ಲಿ ಪಡೆಯುವಂಥ 3 ರಾಶಿಗಳ ಪೈಕಿ ನಿಮ್ಮದು ಅತ್ಯಂತ ಉತ್ತಮವಾದ ರಾಶಿಯಾಗಿರುತ್ತೆ. ಕೇವಲ 3 ರಾಶಿಗಳಿಗೆ ಉತ್ತಮ ಫಲ ಬರುತ್ತೆ. ವೃಷಭ ರಾಶಿ, ಅಲ್ಲಿ ಕನ್ಯಾ ರಾಶಿ ಮತ್ತು ಕುಂಭ ರಾಶಿ, ಈ 3 ರಾಶಿಗಳಿಗೆ ಅಷ್ಟು ಉತ್ತಮ ಫಲ ಬರುವಂಥದ್ದು. ಆ ಒಂದು 3 ರಾಶಿಗಳಲ್ಲಿ ಅತ್ಯಂತ ಶುಭ ಫಲವನ್ನು ಪಡೆಯುವಂಥದ್ದು ಕನ್ಯಾ ರಾಶಿಗೆ ಆಗಿರುತ್ತೆ. ಮಂಗಳನು ಈ ಬಾರಿ ನಿಮಗೆ ಒಂದು ವಿಶೇಷವಾದ ಆ ಲಾಭ ಸ್ಥಾನದ ಆಶೀರ್ವಾದವನ್ನು ಮಾಡ್ತಿದ್ದೇನೆ. ಇದು ಬಹಳ ದೀರ್ಘಕಾಲವರೆಗೆ ಇರುತ್ತೆ. ಆತನು ಈಗ ಮತ್ತೆ ವಕ್ರತ್ವಕ್ಕೆ ಬಂದರೂ ಸಹ ನಿಮಗೆ ಏನು ತೊಂದರೆಗಳು ಬರೋದಿಲ್ಲ. ಹಾಗಾಗಿ ಈ ಕಾಲದಲ್ಲಿ ಅನೇಕ ಶುಭಫಲಗಳನ್ನು ಕನ್ಯಾ ರಾಶಿಯವರು ಮಂಗಳದಿಂದ ನಿರೀಕ್ಷೆ ಮಾಡ್ಬೋದು. ನಿಮ್ಮ ಹಲವಾರು ಕನಸುಗಳು ಈಗ ನನಸಾಗಲಿಕ್ಕೆ ಮಂಗಳನು ಸಹಾಯ ಮಾಡ್ತಾನೆ. ದೀರ್ಘಕಾಲದಿಂದ ಯುವ ವೃದ್ಧರಿಗೆ ಉದ್ಯೋಗಕ್ಕೆ ಪ್ರಯತ್ನ ಮಾಡಿ ಉದ್ಯೋಗ ಸಿಗುತ್ತೆ, ಅಥವಾ ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ ಸಿಗುವಂಥದ್ದು, ಅಥವಾ ಉದ್ಯೋಗದಲ್ಲಿ ಏನಾದರೂ ಬದಲಾವಣೆಗಳು ಅಪೇಕ್ಷೆ ಪಟ್ಟಂಥ ಬದಲಾವಣೆಗಳು ಆಗುವಂಥದ್ದು, ಕೆಲವರಿಗೆ ಟ್ರಾನ್ಸ್ಫರ್ಗಳು ಸಹ ಅವರ ಅಪೇಕ್ಷೆ ಪಟ್ಟಂಥ ಟ್ರಾನ್ಸ್ಫರ್ಗಳು ಸಿಗುವಂಥದ್ದು ಇತ್ಯಾದಿ ಹಲವಾರು ಶುಭಫಲಗಳಿವೆ. ಇನ್ನು ಕನ್ಯಾ ರಾಶಿಯ ರಾಜಕಾರಣಿಗಳು ಮತ್ತು ಸರ್ಕಾರಿ ರಂಗದಲ್ಲಿವರಿಗೆ ಅನೇಕ ರೀತಿಯ ಶುಭಫಲಗಳು, ಕಾಂಟ್ರಾಕ್ಟ್ ಮಾಡೋರು, ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿರೋರು ಅವರಿಗೂ ಸಹ ಕನ್ಯಾ ರಾಶಿಯವರಿಗೆ ಅನೇಕ ರೀತಿಯ ಶುಭಫಲಗಳು ಮಂಗಳನಿಗೆ ಕೊಡಲಿದ್ದಾನೆ. ಇದನ್ನು ಸದುಪಯೋಗಪಡಿಸಿಕೊಳ್ಳುತ್ತದೆ. ಆಸಕ್ತಿ ಇದ್ದರೆ ಕನ್ಯಾ ರಾಶಿಯವರು ಸಹ ಈ ಮಂಗಳನಿಗೆ ಸಂಬಂಧಪಟ್ಟ ಪ್ರಾರ್ಥನೆ ಶ್ಲೋಕ ಇದು ಪರಿಹಾರ ಇತ್ಯಾದಿ ಶ್ಲೋಕಗಳನ್ನು ಪ್ರಾರ್ಥನೆ ಮಾಡ್ಬೋದಾಗಿದೆ. ಮುಂದೆ ತುಲಾರಾಶಿಗೆ ನಿಮ್ಮ ರಾಶಿಯಿಂದ ದಶಮದ ಸ್ಥಾನ ಅಥವಾ ಕರ್ಮಸ್ಥಾನ ಅಂತ ಹೇಳ್ತಾರೆ. ಅಲ್ಲಿ ದಶಮದ ಕರ್ಮಸ್ಥಾನದಲ್ಲಿ ಸಮ್ಮಿಶ್ರ ಫಲ, ಅಂದರೆ ತುಂಬ ಒಳ್ಳೆಯದಿಲ್ಲ, ತುಂಬ ಕೆಟ್ಟದಿಲ್ಲ, ಆ ಥರ ಒಂದು ಪ್ರವರ್ತನೆ ಕೊಡ್ತಾನೆ. ಇಲ್ಲಿ ನಿಮ್ಮ ಹಣಕಾಸು ಅಥವಾ ನಿಮ್ಮ ಆರೋಗ್ಯಕ್ಕೆ ಮಂಗಳನು ಏನು ಏಟು ಕೊಡೋದಿಲ್ಲ. ಅಲ್ಲಿ ನಿಮ್ಮ ಒಂದು ಮನಸ್ಥಿತಿಯ ಮೇಲೆ ಆತನು ಏಟು ಕೊಡ್ಬೋದು. ಮನಸ್ಥಿತಿ ಅಂದರೆ ನಿಮಗೆ ಈ ಕಾಲದಲ್ಲಿ ಸ್ವಲ್ಪ ಸಿಟ್ಟು ಜಾಸ್ತಿ ಆಗುವಂಥದ್ದು, ಸಂಯಮ ತಾಳ್ಮೆ ಕಡಿಮೆ ಆಗುವಂಥದ್ದು. ಜೊತೆಗೆ ಈ ಒಂದು ವಾಮ ಮಾರ್ಗದ ಮೂಲಕ ಅಂದರೆ ಕೆಟ್ಟ ಮಾರ್ಗದ ಮೂಲಕ ಏನೋ ಸಂಪಾದನೆ ಮಾಡಲಿಕ್ಕೆ ಅಂದರೆ ಭ್ರಷ್ಟಾಚಾರದ ಮೂಲಕನೋ, ವಂಚನೆ ಮೂಲಕನೋ, ಮೋಸದ ಮೂಲಕನೋ ಅಥವಾ ಅಪರಾಧ ಕೃತ್ಯದ ಮೂಲಕನೋ ಏನಾದರೂ ಒಂದು ಬೇಗನೆ ದಿಢೀರಾಗಿ ಸಂಪಾದನೆ ಮಾಡೋದು. ಈಗ ನೋಡ್ತೀವಿ, ಈಗ ಅಂಥದ್ದೆಲ್ಲ ಭಾಳ ಇದೆ. ಈಗ ದಿಢೀರಾಗಿ ರಾತ್ರಿ ಬೆಳಗಾಗೋದ್ರೊಳಗೆ ಅಲ್ಲಿ ಕೋಟ್ಯಾಧಿಪತಿ ಆಗುವಂಥ ಕೆಲವು ಟ್ರಿಕ್ಗಳು ಅಂತ ಹೇಳಿದ್ರು. ಅಂಥದ್ದೆಲ್ಲ ನಿಮಗೆ ಯಾರೋ ಅಂಥ ದುರ್ಬೋಧನೆ ಮಾಡ್ಬೋದು. ಅದು ಅಂಥ ಟ್ರಿಕ್ಗಳನ್ನು ನೀವು ಮಾಡಲಿಕ್ಕೆ ಹೋಗುವಂಥದ್ದು, ಅಂಥ ಅಪರಾಧ ಕೃತ್ಯಗಳಿಗೆ ಕೈ ಹಾಕುವಂತಾಗಲಿ, ಅಕ್ರಮಗಳಿಗೆ, ಭ್ರಷ್ಟಾಚಾರಗಳಿಗೆ
ಕೈ ಜೋಡಿಸುವುದಾಗಲಿ ಅಥವಾ ವಾಮ ಮಾರ್ಗದ ಮೂಲಕ ಧನ ಸಂಪಾದನೆ ಮಾಡುವಂಥ ವಿಚಾರಗಳಿಗೆ ಈಗ ನಿಮಗೆ ಮನಸ್ಸು ಆಗ್ಬೋದು. ಜೊತೆಗೆ ಅಂಥ ಒಂದು ವ್ಯಕ್ತಿಗಳು ನಿಮಗೆ ಈಗ ಲಿಂಕ್ ಆಗ್ತಾರೆ. ಅಂಥ ವ್ಯಕ್ತಿಗಳೊಂದು ಸ್ನೇಹ ನಿಮಗಾಗಿ ನೀವು ಅಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕುವಂಥದ್ದು ಇರ್ತಾರೆ. ಜೊತೆಗೆ ಅದರಲ್ಲಿ ಸಕ್ಸಸ್ ರೇಟ್ ಏನು ಆಗೋದಿಲ್ಲ ನಿಮಗೆ, ಅದನ್ನು ಆ ಥರ ಮಾಡಿದ್ರು. ಯಾಕಂದರೆ ಅಲ್ಲಿ ಮಂಗಳನಿಗೆ ಬಂದು ಈಗ ನೀಚತ್ವ, ಆ ನೀಚತ್ವದಲ್ಲಿ ಬಂದ ಕಾರಣ ಆ ನೀಚದ ಕೃತ್ಯಗಳು ನಿಮಗೆ ತಾತ್ಕಾಲಿಕವಾಗಿ ಸ್ವಲ್ಪ ಒಳ್ಳೆಯದನ್ನು ಕೊಟ್ಟರು ಮತ್ತು ಅದರ ಗಂಭೀರ ಪರಿಣಾಮ ಅಡ್ಡ ಪರಿಣಾಮ ಬರ್ಬೋದಾಗಿ ಅಥವಾ ಎಲ್ಲ ಒಂದು ಕಡೆ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಸಹ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಅಥವಾ ನಿಮ್ಮ ಭಾವನೆಗಳ ಮೇಲೆ ಅಥವಾ ನಿಮ್ಮ ವ್ಯಕ್ತಿತ್ವದ ಮೇಲೆ ಇಂಥ ಒಂದು ಅಡ್ಡ ಪರಿಣಾಮಗಳು ಆಗ್ಬೋದು. ದುಷ್ಟ ಮಿತ್ರರು, ದುರ್ಬೋಧನೆ ಮಾಡುವಂಥವ್ರು, ಭ್ರಷ್ಟಾಚಾರಿಗಳು, ಮೋಸ ವಂಚಕರು ನಿಮಗೆ ಈಗ ಲಿಂಕ್ ಆಗ್ಬೋದು. ಅವರ ಜೊತೆಗೆ ನೀವು ಸಹ ಕೈ ಜೋಡಿಸ್ಬೋದು. ಅದರಿಂದ ನಿಮಗೆ ಇನ್ನಷ್ಟು ಅಡ್ಡ ಪರಿಣಾಮಗಳು ಆಗುವಂಥ ಜೊತೆಗೆ ಈ ಕಾಲದಲ್ಲಿ ಮನಸ್ಸಿಗೆ ಸ್ವಲ್ಪ ಚಿಂತೆ, ಆತಂಕ ಹೆಚ್ಚಾಗುತ್ತೆ, ಭಯ ಹೆಚ್ಚಾಗುತ್ತೆ. ಮತ್ತು ಮಾಡುವಂಥ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳು, ವಿಘ್ನಗಳು, ವಿಳಂಬಗಳು ಆಗುವಂಥದ್ದು. ಅದರಿಗೆ ನಿಮಗೆ ಸ್ವಲ್ಪ ತಾಳ್ಮೆ ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕು, ಸಂಯಮವನ್ನು ಕಾಪಾಡಬೇಕು. ಮನಸ್ಸಿನ ಮೇಲೆ ಆಗುವಂಥ ಈ ಅಡ್ಡ ಪರಿಣಾಮ ಜೊತೆಗೆ ಮನಸ್ಸಿನಲ್ಲಿ ಚಿಂತಿಸತಕ್ಕಂಥ ಭ್ರಷ್ಟಾಚಾರ, ದುರಾಚಾರ, ಅನಾಚಾರಗಳನ್ನು ಮನಸ್ಸಿನ ತೆಗೆದು ಹಾಕಬೇಕಾಗುತ್ತೆ. ಇಂಥ ರೀತಿಯ ಗಂಭೀರ ಅಡ್ಡ ಪರಿಣಾಮಗಳಿಂದ ನಿಮ್ಮ ವ್ಯಕ್ತಿತ್ವವನ್ನು ಸ್ವಲ್ಪ ಸರಿಪಡಿಸಿಕೊಳ್ಬೇಕಾಗುತ್ತೆ ತುಲಾರಾಶಿಯವರು. ಇನ್ನು ಕೊನೆಗೆ ಹೇಳುವಂಥ ಈ ಪ್ರಾರ್ಥನಾ ಮಾರ್ಗ, ಪರಿಹಾರ ಶ್ಲೋಕ ಅಥವಾ ದೇವತಾ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡ್ಬೋದಾಗಿದೆ ತುಲಾರಾಶಿಯವರು. ಮುಂದೆ ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ನವಮದ ಸ್ಥಾನ ಅಥವಾ ಭಾಗ್ಯಸ್ಥಾನ. ನವಮದಲ್ಲಿ ಅಲ್ಲಿ ಮಿಶ್ರ ಫಲದ ಒಂದು ಸೂಚನೆ ಮಂಗಳನು ಕೊಡ್ತಾನೆ. ಅಂದರೆ ತುಂಬ ಕೆಟ್ಟದ್ದೇನಿಲ್ಲ, ಆದರೆ ಈ ಕಾಲದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ನಮಗೆ ವೇರಿಯೇಷನ್ಗಳಾಗ್ಬೋದು. ತುಂಬ ಒಂದು ಕಷ್ಟಗಳೇನು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಖರ್ಚುಗಳು ಸ್ವಲ್ಪ ಹೆಚ್ಚಳಾಗುತ್ತೆ, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು. ಜೊತೆಗೆ ನೀವು ಯಾವುದೇ ಒಂದು ಉದ್ದೇಶಕ್ಕೆ ಕೂಡಿಟ್ಟ ಅಥವಾ ಸೇವಿಂಗ್ಸ್ ಮಾಡಿಟ್ಟ ಹಣವನ್ನು ಬೇರೆ ಉದ್ದೇಶಕ್ಕೆ ಖರ್ಚು ಮಾಡಲಿಕ್ಕೆ ಅವಕಾಶ ಬರುವಂಥದ್ದು. ಉದಾಹರಣೆಗೆ ನೀವೇನೋ ಒಂದು ವಾಹನ ಕೊಡಬೇಕು ಅಥವಾ ಏನೋ ಒಂದು ವಸ್ತ್ರಾಭರಣ ಕೊಡಬೇಕು ಅಂತ ಇದನ್ನು ಸೇವಿಂಗ್ ಮಾಡಿಟ್ಟಿದ್ದೀರಾ. ಈಗ ಅನಿರೀಕ್ಷಿತವಾಗಿ ನಿಮಗೆ ಯಾವುದೋ ಒಂದು ನಿಮ್ಮ ಒಂದು ತೀರಾ ಒಂದು ಆಪ್ತ ಬಂಧುಗಳು ಕೇಳ್ತಾರೆ ಅಥವಾ ಆಪ್ತ ಬಂಧುಗಳಿಗೆ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಬರುತ್ತೆ ಅಥವಾ ಇನ್ನೇನಾದರೂ ಒಂದು ಆಸ್ಪತ್ರೆ ಖರ್ಚು ಅಥವಾ ಇನ್ನೇನಾದರೂ ಒಂದು ಸರ್ಕಾರದ ಏನೋ ಒಂದು ರೂಲ್ಸ್ಗಳು ಬಂದು ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಅಥವಾ ಏನಾದರೂ ನಿಮ್ಮ ಮೇಲೆ ಒಂದು ಕಾನೂನನ್ನು ತೊಡಕೊಳ್ಬೋದು. ಅದಕ್ಕೆ ಅದನ್ನು ಸರಿಪಡಿಸಲಿಕ್ಕೆ ನೀವು ಅದನ್ನು ಹಣವನ್ನು ತೆಗೆಯುವಂಥದ್ದು. ಈ ರೀತಿ ಆಕಸ್ಮಿಕ ಖರ್ಚುಗಳು ಬರ್ತವೆ. ಕೂಡಿಟ್ಟ ಹಣಗಳು ಸ್ವಲ್ಪ ಖರ್ಚಾಗುವಂಥ ಸಾಧ್ಯತೆ ಬರುತ್ತೆ. ಮನಸ್ಸಲ್ಲಿ ಸ್ವಲ್ಪ ಚಿಂತೆ, ಆತಂಕ ಎಲ್ಲ ಹೆಚ್ಚಾಗುತ್ತೆ. ಈ ಕಾಲದಲ್ಲಿ ನಿಮ್ಮ ರಾಶಿಯಾಧಿಪತಿಯಾದ ಒಂದು ಮಂಗಳನು ನಿಮಗೆ ಸಮ್ಮಿಶ್ರ ಫಲವನ್ನು ಸೂಚನೆ ಕೊಡ್ತಾನೆ. ತುಂಬ ಕಷ್ಟ ನಷ್ಟ ಅಥವಾ ಕಂಟಕ ಏನು ಕೊಡೋದಿಲ್ಲ, ಆದರೆ ಹಣಕಾಸಿನ ವಿಚಾರವಾಗಿ ಜೊತೆಗೆ ನಿಮ್ಮ ಚಿಂತೆ, ಮನಸ್ಸಿನ ವಿಚಾರವಾಗಿ ಸ್ವಲ್ಪ ಎಚ್ಚರಬೇಕು. ಓಕೆ, ಮನ ಮತ್ತು ಧನದ ಬಗ್ಗೆ ಎಚ್ಚರಿಕೆ ಬೇಕು. ಧನವನ್ನು ಸ್ವಲ್ಪ ಸಂಯಮದಿಂದ ನಾವು ಕಾಪಾಡಿಕೊಳ್ಬೇಕು. ಮನಸ್ಸಲ್ಲಿ ಸಹ ಹಾಗೆ ಸ್ವಲ್ಪ ತಾಳ್ಮೆ ಕಡಿದಾಗಲಿ, ಸಿಟ್ಟು, ಆತಂಕ, ಭಯ ಹೆಚ್ಚೋದಾಗಲಿ, ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ನೆಗೆಟಿವ್ ಥಾಟ್ಗಳು, ಋಣಾತ್ಮಕ ಚಿಂತನೆಗಳು ಬರ್ತದೆ. ಅದು ಕೆಟ್ಟ ದರದ ಚಿಂತನೆಗಳು ಜಾಸ್ತಿ ಬರ್ತವೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಹಣವನ್ನು ನೀವು ನಿಮ್ಮ ಒಂದು ಸಂಯೋಜನೆ ನೋಡಿಕೊಂಡು ನಿಮ್ಮ ಆದಾಯದ ಮೂಲ ನೋಡಿಕೊಂಡು ಖರ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದರೆ ವಿಪರೀತ ಖರ್ಚಿನ ನಿಮಗೆ ಸಾಲ ಮಾಡುವಂಥ ಪ್ರಮೇಯ ಬರ್ಬೋದು ಅಥವಾ ಮಾಡಿದ ಸಾಲವನ್ನು ತೀರಿಸಲಿಕ್ಕೆ ಕಷ್ಟ ಆಗುವಂಥದ್ದು ಎಲ್ಲ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ವೃಶ್ಚಿಕ ರಾಶಿಯವರು ಹಣದ ಮತ್ತು ನಿಮ್ಮ ಮನಸ್ಸಿನ ನಿಯಂತ್ರಣ ಮಾಡಿಕೊಂಡ್ರೆ ಹೆಚ್ಚಿನೇನು ಆತಂಕ ಪಡಬೇಕಾಗಿಲ್ಲ. ಕೊನೆಗೆ ಹೇಳುವಂಥ ಸ್ತುತಿ, ಸ್ತೋತ್ರ, ಪ್ರಾರ್ಥನೆ ನೀವು ಸಹ ಮಾಡಬಹುದಾಗಿದೆ ವೃಶ್ಚಿಕ ರಾಶಿಯವರು. ಮುಂದೆ ಧನುಸು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲ ಬರ್ತಾ ಇದೆ. ಅಲ್ಲಿ ಅಷ್ಟಮದ ಸ್ಥಾನ, ನಿಮ್ಮ ರಾಶಿಯಿಂದ 8ನೇ ಮನೆ, ಅಷ್ಟಮ ಸ್ಥಾನದಲ್ಲಿ ಮಂಗಳನು ತುಂಬ ಭೀಕರವಾದ ಅಡ್ಡ ಪರಿಣಾಮವನ್ನು ಕೊಡ್ತಾನೆ. ವಿಶೇಷವಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು. ಧನುರಾಶಿಯವರಿಗೆ ಆರೋಗ್ಯದಲ್ಲಿ ಎಲ್ಲ ಸಮಸ್ಯೆಗಳು ಬರೋದಾಗಲಿ, ಈಗಾಗಲೇ ಇದ್ದಂಥ ಸಮಸ್ಯೆ ಹೆಚ್ಚಳಾಗೋದಾಗಲಿ, ಅಥವಾ ಕೆಲವರಿಗೆ ಈ ಒಂದು ಜಾಯಿಂಟ್ ಪೈನು ಅಥವಾ ಆರ್ಥರೈಟಿಸು ಅಥವಾ BP ಅಂತಹ ಸಮಸ್ಯೆಗಳು ಬರೋದು. ಇನ್ನು ಕೆಲವರಿಗೆ ಹಾರ್ಟ್ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಏರುಪೇರುಗಳಾಗುವಂಥದ್ದು. ಇನ್ನು ನಿಮ್ಮ ಬ್ಲಡ್, ರಕ್ತದಲ್ಲಿ ಏನಾದರೂ ಒಂದು ವ್ಯತ್ಯಾಸಗಳು ಬರೋದಾಗಲಿ, ರಕ್ತದಲ್ಲಿ ಏನಾದರೂ ಒಂದು ಇರಬೇಕಾದ ಒಂದು ಪರಿಣಾಮಕ್ಕಿಂತ ಅದಕ್ಕಿಂತ ಡಬಲ್ ಬ್ಲೀಡಿಂಗ್ಗಳು ತೋರಿಸೋದಾಗಲಿ ಇವೆಲ್ಲ ಇರುತ್ತೆ. ಕೆಲವರಿಗೆ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಅಂಥದ್ದೆಲ್ಲ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ರಕ್ತದಲ್ಲಿ ಹೆಚ್ಚು ಬರುವಂಥದ್ದು. ಅದೇ ರೀತಿ ಇನ್ನು ಕೆಲವರಿಗೆ ಏನಾದರೂ ಒಂದು ಅಪಘಾತಗಳು, ಆಕ್ಸಿಡೆಂಟ್ನ ಸಾಧ್ಯತೆ ಇರುತ್ತೆ. ಆಸ್ಪತ್ರೆ ಖರ್ಚುಗಳು ಬರೋದು. ಏನಾದರೂ ಆಕಸ್ಮಿಕವಾಗಿ ವಾಹನ ಅಪಘಾತನೋ, ಯಂತ್ರ ವಾಹನ ಅಪಘಾತನೋ ಎಲ್ಲ ಆಗುವಂಥ ಸಾಧ್ಯತೆ. ಇನ್ನು ಕೆಲವರಿಗೆ ಹಿಂಸೆ ಅಥವಾ ಹೊಡೆದಾಟ ಬಡಿದಾಟದಂಥ ಘಟನೆಗಳಲ್ಲಿ ಅಲ್ಲಿ ಏನಾದರೂ ತೊಂದರೆಗಳಾಗುವಂಥದ್ದು. ಇನ್ನು ನಿಮ್ಮ ಮಾತು ನಡವಳಿಕೆಯಲ್ಲಿ ಸಹ ಹಾಗೆ ಸ್ವಲ್ಪ ಸಿಟ್ಟು, ಸಂಯಮ ಕಡಿಮೆ ಆಗುತ್ತೆ. ಹಾಗಾಗಿ ಹೊಡೆದಾಟ ಬಡಿದಾಟ ಮಾಡುವಂಥ ಒಂದು ಮೂಡ್ ಸಹ ಬರ್ತದೆ. ಅದು ಮನೆಯ ಮರಗಳ ಜೊತೆ ಇರ್ಬೋದು, ಗಂಡ ಹೆಂಡತಿರ ಒಂದು ಹೊಡೆದಾಟ ಇರ್ಬೋದು, ಅಥವಾ ನಿಮ್ಮ ಒಂದು ಅಪರಿಚಿತ ಜಾಗದಲ್ಲಿರ್ಬೋದು, ಪ್ರಯಾಣ ಕಾಲದಲ್ಲಿರ್ಬೋದು. ಹಾಗಾಗಿ ಎಲ್ಲೆಲ್ಲೂ ಹಾಗೆ ಕೈ ಮಿಲಾಯಿಸುವಂಥ ಒಂದು ಬುದ್ಧಿ ಈಗ ಈ ಧನುರಾಶಿಯವರಿಗೆ ಬರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಅಪಘಾತ, ಹೊಡೆದಾಟ, ಹಿಂಸೆ ಅಥವಾ ಅಪರಾಧ ಕೃತ್ಯ ಇದೆಲ್ಲ ಆಗುವಂಥದ್ದಾಗಲಿ, ಜೊತೆಗೆ ಬೇರೆ ಯಾವುದೋ ಕಾರಣಗಳಿಂದ ನಿಮಗೆ ಆಸ್ಪತ್ರೆಗೆ ದಾಖಲಾಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತದೆ ಅಥವಾ ಯಾವುದೇ ರೀತಿ ನಿಮಗೆ ಹಿಂದೆ ಇದ್ದಂಥ ಗಂಭೀರದ ಆರೋಗ್ಯ ಸಮಸ್ಯೆಗೆ ಹೆಚ್ಚಳಾಗಿ ಅಲ್ಲಿ ಆಪರೇಷನ್ ಅಥವಾ ಶಸ್ತ್ರಚಿಕಿತ್ಸೆ ಮಾಡುವಂಥ ಪ್ರಮೇಯ ಸಹ ಕೆಲವರಿಗೆ ಎದುರಾಗಬಹುದಾಗಿದೆ. ಹಾಗಾಗಿ ಧನುರಾಶಿಯವರಿಗೆ ಈಗ ಅಷ್ಟೇನು ಉತ್ತಮ ಇಲ್ಲ. ಮಂಗಳನಿಂದ ಅಡ್ಡ ಪರಿಣಾಮ ತುಂಬ ಜಾಸ್ತಿ ಭೀಕರವಾಗಿರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ತುಂಬ ಒಂದು ಎಚ್ಚರಿಕೆ ಇರಬೇಕು. ತನು, ಮನ, ಧನ ಹಾಗೂ ಮಾತು, ನಡವಳಿಕೆ ಎಲ್ಲದರ ಬಗ್ಗೆ ಎಚ್ಚರಿಕೆ ಬೇಕು. ಜೊತೆಗೆ ಯಾವುದೇ ರೀತಿಯ ಒಂದು ರಿಸ್ಕ್ ತೆಗೆದುಕೊಳ್ಳೋದಾಗಲಿ, ಯಾವುದೇ ರೀತಿಯ ಹೊಸ ಆರಂಭ ಮಾಡೋದಾಗಲಿ, ಅಥವಾ ದೊಡ್ಡ ಮೊತ್ತದ ಹಣದ ಒಂದು ಸಂಯೋಜನೆ ಮಾಡೋದಾಗಲಿ, ಅಥವಾ ಅದರ ಒಂದು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗೋದಾಗಲಿ, ಇವೆಲ್ಲ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಉತ್ತಮವಾದ ಕಾಲ ಅಲ್ಲ. ಈಗ ಈ ಕಾಲದಲ್ಲಿ ನೀವು ಕೊನೆಗೆ ಹೇಳುವಂಥ ಈ ಪ್ರಾರ್ಥನಾ ಶ್ಲೋಕ, ಪರಿಹಾರ ಮಾರ್ಗ ಅಥವಾ ಮಂಗಳಿಗೆ ಸಂಬಂಧಪಟ್ಟ ಏನೋ ದಾನ ಧರ್ಮ ಇತ್ಯಾದಿಗಳನ್ನ ಖಂಡಿತ ಧನುರಾಶಿಯವರು ಮಾಡಬೇಕಾಗತ್ತೆ ಈ ಒಂದು ಅಕ್ಟೋಬರ್ 20ರಿಂದ ಡಿಸೆಂಬರ್ 5 ಅವಧಿಯಲ್ಲಿ. ಮುಂದೆ ಮಕರ ರಾಶಿಗೆ ಅಲ್ಲಿ ಸಪ್ತಮದ ಚಾಲನೆ, ನಿಮ್ಮ ರಾಶಿಯಿಂದ 7ನೇ ಸ್ಥಾನದಲ್ಲಿ ಮಿಶ್ರ ಫಲದ ಸೂಚನೆ ಕೊಡ್ತಾ ಇದ್ದೀನಿ ಮಂಗಳ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಆರೋಗ್ಯ, ಹಣಕಾಸಿಗೆ ಅಷ್ಟೇನು ತೊಂದರೆ ಇಲ್ಲ. ಆರೋಗ್ಯ, ಹಣಕಾಸು ಎಲ್ಲ ನಾರ್ಮಲ್ ಆಗಿರುತ್ತೆ.
ಇನ್ನು ಕೆಲವೊಬ್ಬರಿಗೆ ಈ ಕೌಟುಂಬಿಕವಾದ ಒಂದು ಕಲಹಗಳು ಸ್ವಲ್ಪ ಬರುವಂಥದ್ದು, ಗಂಡ ಹೆಂಡತಿಯರ ಕಲಹಗಳು, ತಂದೆ ಮಕ್ಕಳ ಕಲಹ ಅಥವಾ ಬಂಧು ಬಾಂಧವತೆಗೆ ಏನಾದರೂ ವಿವಾದಗಳು ಬರುವಂಥದ್ದು, ಮಾತಿನ ಚಕಮಕಿಗಳಾಗುವಂಥದ್ದು, ಅಥವಾ ನಿಮ್ಮ ಮೇಲೆ ಕೆಲವರು ವ್ರತವಾಗಿ ಆರೋಪ ಮಾಡಿದಾಗಲೇ ಅಥವಾ ನಿಮ್ಮ ಮೇಲೆ ಇನ್ನಿತರು ಸಂಶಯ ಪಡೆದಾಗಲೇ, ಗಂಡನ ಮೇಲೆ ಹೆಂಡತಿಗೆ ಸಂಶಯ, ಹೆಂಡತಿಯ ಮೇಲೆ ಗಂಡನಿಗೆ ಸಂಶಯ ಬರುವಂಥದ್ದು ಇತ್ಯಾದಿಗಳು ಸಂಶಯಾಸ್ಪದ ಮತ್ತು ಅನುಮಾನದ ಘಟನೆಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಇದ್ದಕ್ಕಿದ್ದಂತೆ ನಿಮ್ಮ ಮೇಲೆ ಏನಾದರೂ ಒಂದು ಆರೋಪಗಳು ಇತರರು ಮಾಡುತ್ತದೆ. ಜೊತೆಗೆ ಸಾಮಾಜಿಕ ಜಾಲತಾಣ ಅಥವಾ ಇದು ಸಾಮಾಜಿಕ ಮಾಧ್ಯಮ ಅಥವಾ ಸಾರ್ವಜನಿಕ ಒಂದು ಸಂಪರ್ಕ ಅಂತ ಹೇಳ್ತಾರೆ, ಸಾರ್ವಜನಿಕ ಸಂಪರ್ಕ ಮಾಧ್ಯಮದಲ್ಲಿ ನಿಮ್ಮ ಮೇಲೆ ಏನಾದರೂ ಅಪಪ್ರಚಾರಗಳು ಬರುತ್ತದೆ, ನಿಮ್ಮ ಮೇಲೆ ಒಂದು ಸುಳ್ಳು ಆರೋಪಗಳು ಬರುವಂಥದ್ದು, ಇವೆಲ್ಲ ಸಾಧ್ಯತೆಗಳಿರ್ತವೆ. ಆ ಬಗ್ಗೆ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕು. ಜೊತೆಗೆ ಕೆಲವೊಂದು ವಿಚಾರದಲ್ಲಿ ವಿರುದ್ಧವಾದ ಲಿಂಗದವರಿಂದ ಅಂದರೆ ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಏನಾದರೂ ಅಪವಾದ, ಕೇಡು, ಅನುಮಾನಗಳು ಬರುತ್ತದೆ ಅಥವಾ ಅನೈತಿಕತೆ ಒಂದು ನಿಮ್ಮ ಮೇಲೆ ಆರೋಪಗಳು ಬರುತ್ತದೆ, ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಕರ ರಾಶಿಯವರು ನಿಮ್ಮ ಬಾಂಧವ್ಯ, ಮಾತು, ನಡವಳಿಕೆ ಬಗ್ಗೆ ಅಂದರೆ ನಿಮ್ಮ ಬಿಹೇವಿಯರ್ ಅಂತ ಹೇಳ್ತಿರಲ್ಲ ಅದರ ಮೇಲೆ ಸ್ವಲ್ಪ ಗಮನ ಇಟ್ಕೊಳ್ಬೇಕು. ಜೊತೆಗೆ ನಿಮ್ಮ ಮನೆಯಲ್ಲಾಗಲಿ ಅಥವಾ ನಿಮ್ಮ ವೃತ್ತಿ ಜಾಗದಲ್ಲಾಗಲಿ ನಿಮ್ಮ ಒಂದು ಪರ್ಸನಾಲಿಟಿಯನ್ನು ಸ್ವಲ್ಪ ಸರಿಯಾಗಿ ಕರೆಕ್ಷನ್ ಮಾಡಿಕೊಳ್ಳಬೇಕು. ಯಾವುದೇ ರೀತಿಯ ವಿವಾದಕ್ಕೆ, ಯಾವುದೇ ರೀತಿಯ ಒಂದು ಕಾಂಟ್ರವರ್ಸಿಗೆ ಸಿಲುಕಿಕೊಳ್ಳದೆ ಎಚ್ಚರವನ್ನು ಗಮನಿಸಿಕೊಳ್ಬೇಕಾಗತ್ತೆ ಈ ಮಕರ ರಾಶಿಯವರು. ಜೊತೆಗೆ ಕೊನೆಗೆ ಹೇಳುವಂಥ ಮಂಗಳನಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಪ್ರಾರ್ಥನೆ ಶ್ಲೋಕ ನೀವು ಹೇಳ್ಬೋದಾಗಿದೆ. ಮುಂದೆ ಕುಂಭರಾಶಿ. ಈ ಕುಂಭರಾಶಿ ನಿಮ್ಮ ರಾಶಿಯಿಂದ ಈಗ ಷಷ್ಠದಲ್ಲಿ ಅಥವಾ 6ನೇ ಸ್ಥಾನದಲ್ಲಿ ಬರುವಂತಹ ಚಲನೆ. ಆಗಲೇ ಹೇಳಿದ್ದೇನೆ 3 ರಾಶಿಗಳಿಗೆ ಉತ್ತಮ ಫಲ ಕೊಡುವಂಥ, ಅದರಲ್ಲಿ 3ನೇ ಹಾಗೂ ಕೊನೆಯ ರಾಶಿ ಕುಂಭರಾಶಿ ಆಗಿರುತ್ತೆ. ವೃಷಭಕ್ಕೆ, ಕನ್ಯಾಕ್ಕೆ ಮತ್ತು ಕುಂಭ ಈ 3 ರಾಶಿಗಳ ಬಗ್ಗೆ ಈ ಮಂಗಳನು ಉತ್ತಮ ಫಲ ಕೊಡುವಂಥ ಕೊನೆಯ ರಾಶಿ ಕುಂಭರಾಶಿ ಆಗಿರುತ್ತೆ. ಅಲ್ಲಿ ಕುಂಭರಾಶಿಯವರಿಗೆ ಒಂದು ಸಾಡೆ ಸಾತಿಯ ಮಧ್ಯದಲ್ಲಿ ಸಿಗುವಂಥ ಒಂದು ಉತ್ತಮವಾದ ಬಿಗ್ ರಿಲೀಫ್ ಅಂತ ಹೇಳ್ಬೋದು. ಯಾಕಂದರೆ ಈ ಕುಜ ಮತ್ತು ಶನಿ ಯಾವಾಗಲೂ ಅಡ್ಡವಾಗಿದ್ದಾಗ ಅಲ್ಲಿ ಏನೋ ಕೆಲಸಗಳು ಆಗೋದಿಲ್ಲ. ಮಂಗಳ ಮತ್ತು ಶನಿ ತುಂಬ ರೀತಿಯಲ್ಲಿ ನಮಗೆ ಕೆಡು ಅಂದರೆ ಅದರಲ್ಲಿ ಈಗ ಶನಿ ಈಗ ಮಹಾರಾಜರು ಈಗ ನಿಮಗೆ ವಕ್ರಗತಿಯಲ್ಲಿದ್ದಾರೆ, ಅವರಿಂದ ಹೆಚ್ಚು ಬಾಧೆ ಇರೋದಿಲ್ಲ, ನಿಮಗೆ ಜನ್ಮದಲ್ಲಿದ್ದರು. ಜೊತೆಗೆ ಇದೇ ಕಾಲದಲ್ಲಿ ಈಗ ಮಂಗಳನು ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಅಲ್ಲಿ ಬರುವಂತಹ ಈ ಒಂದು ಮಂಗಳನ ಆಶೀರ್ವಾದವು ಕುಂಭರಾಶಿಯವರಿಗೆ ಒಂದು ದೊಡ್ಡ ಒಂದು ಪರಿಹಾರವನ್ನು, ಅದು ರಿಲೀಫನ್ನು ಈಗ ಕೊಡ್ತಾ ಇದೆ. ನಿಮಗೆ ಹಲವಾರು ಪ್ರಯೋಜನಗಳು ಈಗ ಮಂಗಳಿಂದ ಆಗ್ತವೆ. ಹಣಕಾಸಿನ ಲಾಭ ಆಗುತ್ತೆ. ಬಹಳ ಕಾಲದಿಂದ ಸಾಲದಲ್ಲಿ ಮುಳುಗಿದಂತಹ ಈಗ ಹಲವಾರು ಕುಂಭರಾಶಿಯವರ ಸಾಲ ತೀರಿಸಲಿಕ್ಕೆ ಅವಕಾಶ, ಅನಿರೀಕ್ಷಿತ ಧನ ಬರುವಂಥದ್ದು, ಆಕಸ್ಮಿಕ ಧನ ಬರುವಂಥದ್ದು. ಜೊತೆಗೆ ನಿಮಗೆ ಇರುವಂಥ ನಿಮ್ಮ ಉದ್ಯೋಗನ, ವೃತ್ತಿನ, ವ್ಯಾಪಾರದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುವಂಥದ್ದು. ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗ್ಬೋದು. ಸ್ವಂತ ಉದ್ಯಮ, ಸ್ವಂತ ವ್ಯಾಪಾರ ಮಾಡಿ ವ್ಯಾಪಾರ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಹೆಚ್ಚಿನ ಒಂದು ಲಾಭ ಆದಾಯ ಬರುವಂಥದ್ದು. ಕೃಷಿಕರಿಗೆ, ಉದ್ಯಮಿಗಳಿಗೆ ಅಥವಾ ಇನ್ನಿತರ ಸ್ವಂತ ಉದ್ಯಮೆದಾರರಿಗೆ, ಇಂಡಸ್ಟ್ರಿ ನಡೆಸೋರಿಗೆ ಹೆಚ್ಚಿನ ಒಂದು ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರೋದಾಗಿ ಅಥವಾ ಬೆಲೆ ಏರಿಕೆ ಲಾಭ ನಿಮಗೆ ಸಿಗುವಂಥದ್ದು. ಇನ್ನು ಹಲವಾರು ಕಾಲದಿಂದ ನಿಮಗೆ ಪೆಂಡಿಂಗ್ ಇದ್ದ ದೊಡ್ಡ ಮೊತ್ತದ ಹಣ ಆಗಲಿ, ಬಿಲ್ ಆಗಲಿ ಅಥವಾ ಅಮೌಂಟ್ ಆಗಲಿ ಬರುವಂಥದ್ದು. ನೀವು ಹಿಂದೆ ಮಾಡಿದ ಇನ್ವೆಸ್ಟ್ಮೆಂಟ್ಗೆ ಈಗ ಹೆಚ್ಚಿನ ಪ್ರತಿಫಲ ಬರುವಂಥದ್ದು. ಇನ್ನು ನೀವು ದೀರ್ಘಕಾಲದ ಕನಸುಕೊಂಡಂತಹ ಯಂತ್ರ, ವಾಹನ ಕೊಳ್ಳೋದಾಗಲಿ, ಮನೆ ಕೊಳ್ಳೋದಾಗಲಿ, ಭೂಮಿ ಕೊಳ್ಳೋ ಅಂಥ ಒಂದು ಅವಕಾಶಕ್ಕೆ ಮಂಗಳನಿಗೆ ಸಹಾಯ ಆಗ್ತಾನೆ. ಹಾಗಾಗಿ ಹಲವಾರು ರೀತಿಯ ಶುಭ ಪ್ರಯೋಜನಗಳು ಈಗ ಕುಂಭರಾಶಿಯವರಿಗೆ ಮಂಗಳನು ಕೊಡಲಿದ್ದಾನೆ. ಅದೇ ರೀತಿ ವಿವಾಹಕ್ಕೆ, ಮದುವೆಗೆ ಪ್ರಯತ್ನ ಪಡೋರಿಗೆ ಶುಭ ಮಂಗಳ ಕಾರ್ಯಕ್ಕೆ ಮಂಗಳನು ಈಗ ಆಶೀರ್ವಾದ ಮಾಡ್ತಾ ಇರ್ತಾನೆ. ಹಾಗೆಯೇ ಯಾರು ವಿದೇಶಕ್ಕೆ ಹೋಗಬೇಕು, ವಿದೇಶ ಉದ್ಯೋಗ ಮಾಡಬೇಕು, ಉದ್ಯೋಗವನ್ನು ಪಡಿಬೇಕು ಅಥವಾ ಹುದ್ದೆಯನ್ನು ಪಡಿಬೇಕು ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಆಗಬೇಕು ಅನ್ನುವಂಥ ಕನಸುಕೊಂಡವರಿಗೆ ಅದರಲ್ಲಿ ಈಗ ಸಕ್ಸಸ್ ರೇಟ್ಗಳು ಬಹಳ ಜಾಸ್ತಿ ಬರುತ್ತೆ. ಹಾಗಾಗಿ ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಈ ಒಂದು 45 ದಿನಗಳ ಅವಧಿ ಮಂಗಳನು ಅಲ್ಲಿ ಇರುವಂಥ ಅಕ್ಟೋಬರ್ 20ರಿಂದ ಡಿಸೆಂಬರ್ 5ರವರೆಗೆ ಅನೇಕ ರೀತಿಯ ಶುಭಗಳನ್ನು ನಿರೀಕ್ಷೆ ಮಾಡ್ಬೋದು. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುತ್ತವೆ. ಹಣಕಾಸಿನ ಬೊಗ್ಗಟ್ಟು ಇರೋದಿಲ್ಲ. ಮನಸ್ಸಿನಲ್ಲಿ ಸಹ ಉತ್ತಮ ಧೈರ್ಯ ಬಂತು ಬರುತ್ತೆ. ಜೊತೆಗೆ ಹಿಂದೆ ನಿಮ್ಮ ಮಾಡಿದಂಥ ಹಲವಾರು ಪ್ರಯತ್ನಗಳಿಗೆ ಒಂದು ಉತ್ತಮ ಪ್ರತಿಫಲ ಈಗ ನಿಮಗೆ ಪ್ರತ್ಯಕ್ಷವಾಗಿ ಕಂಡು ಬರಲಿಕ್ಕೆ ಸಾಧ್ಯತೆ ಇದೆ. ಗೃಹಿಣಿಯರು, ಮಹಿಳೆಯರು, ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಎಲ್ಲರಿಗೂ ಈ ಕುಂಭರಾಶಿಯವರಿಗೆ ಅನೇಕ ಶುಭಗಳು, ಜಯ ಲಾಭಗಳು ಈಗ ಸಿಗಲಿವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಇನ್ನು ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಮಂಗಳ ಅಥವಾ ಮಂಗಳನಿಗೆ ಸಂಬಂಧಪಟ್ಟ ದೇವರ ಶ್ಲೋಕ ಪ್ರಾರ್ಥನೆ ಸಹ ಮಾಡಬಹುದಾಗಿದೆ ಕುಂಭರಾಶಿಯವರು. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮ ಅಥವಾ 5ರ ಸ್ಥಾನ, ಪಂಚಮದಲ್ಲಿ ಮಿಶ್ರ ಫಲದ ಸೂಚನೆ ಇರುತ್ತೆ. ಹಾಗಾಗಿ ನಿಮಗೆ ತುಂಬ ಒಳ್ಳೆಯದಲ್ಲ, ತುಂಬ ಕೆಟ್ಟದಿಲ್ಲ. ನಿಮಗೆ ಹಣಕಾಸಿಗೆ, ಆರೋಗ್ಯಕ್ಕೆ ಅಂಥದ್ದೇನು ದೊಡ್ಡ ಏಟುಗಳು, ತೊಂದರೆಗಳೇನು ಬರೋದಿಲ್ಲ. ನಿಮ್ಮ ವೈಯಕ್ತಿಕ ವಿಚಾರ ಜೊತೆಗೆ ದಾಂಪತ್ಯ ವಿಚಾರ, ಸಣ್ಣ ಪುಟ್ಟ ಸಮಸ್ಯೆ, ಮಾತಿನ ಜಗಳಗಳು ಬರ್ಬೋದು, ತಂದೆ ಮಕ್ಕಳ ಕಲ ಬರ್ಬೋದು, ತಾಯಿ ಮಕ್ಕಳ ಕಲ ಬರ್ಬೋದು, ಅಥವಾ ಹಿರಿಯ ಅಧಿಕಾರಿ ಮತ್ತು ನಿಮ್ಮ ಕಿರಿಯ ಸಹೋದ್ಯೋಗಿಗಳ ಜೊತೆಗೆ ಮಾತಿನ ವಾಗ್ವಾದಗಳು ಬರುವಂಥದ್ದು. ವೃತ್ತಿ ಜಾಗದಲ್ಲಿ ಏನಾದರೂ ನಿಮ್ಮ ಮೇಲೆ ಆಪಾದನೆಗಳು, ಆರೋಪಗಳು ಬರುವಂಥದ್ದು. ಈ ರೀತಿ ಸಣ್ಣ ಪುಟ್ಟ ಮನಸ್ಸಿಗೆ ಕಿರಿಕಿರಿ ಮಾಡುವಂಥ ಘಟನೆಗಳು ಜರಬಹುದಾಗಿದೆ. ಇದೇ ರೀತಿ ನಿಮ್ಮ ಬಂಧುಗಳು ಅಥವಾ ರಿಲೇಟಿವ್ಗಳ ಮಧ್ಯೆ ಏನಾದರೂ ಒಂದು ಆಸ್ತಿ ವಿವಾದನೋ, ಭೂಮಿ ವಿವಾದನೋ ಅಥವಾ ಹಣಕಾಸಿಗೆ ಸಂಬಂಧ ವಿವಾದಗಳು ಈಗ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ನಿಮಗೆ ಅಡೆತಡೆ ಉಂಟು ಮಾಡಬಹುದಾಗಿದೆ. ಹಾಗಾಗಿ ಮನಸ್ಸಿಗೆ ಮತ್ತು ರಿಲೇಷನ್ಶಿಪ್ಗಳನ್ನು ಸ್ವಲ್ಪ ಸರಿ ಇಟ್ಕೊಳ್ಳಿ. ಮನಸ್ಸಲ್ಲಿ ಸ್ವಲ್ಪ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಅನಾವಶ್ಯಕವಾಗಿ ಇನ್ನಿತರ ಜೊತೆಗೆ ವಾಗ್ವಾದ ಮಾಡೋದಾಗಲಿ, ಕಲಹ ಮಾಡೋದಾಗಲಿ ಅಥವಾ ಸುಳ್ಳು ಆರೋಪಗಳನ್ನು ಮಾಡುವಂಥರ ಮೇಲೆ ಮತ್ತೆ ವ್ರತ ಕಲಹ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ. ಅದೇ ರೀತಿ ಈ ಒಂದು ಈಗ ಗುಪ್ತ ಶತ್ರುಗಳು ಸಹ ನಿಮಗೆ ಈ ರೀತಿಯಲ್ಲಿ ಕಾಟ ಕೊಡ್ಬೋದು. ಮಿತ್ರ ರೂಪದ ಶತ್ರುಗಳು, ಅಂಥ ಶಿತ್ತ ಶತ್ರುಗಳು ಯಾರಂತ ಗುರುತು ಮಾಡಿಕೊಂಡು ಅವರ ಜೊತೆಗೆ ನಿಮ್ಮ ಕೆಲವೊಂದು ಸೀಕ್ರೆಟ್ ಆಗಲಿ ಎಲ್ಲ ವಿಚಾರಗಳನ್ನು ಅವರ ಹತ್ರ ಮುಂದೆ ಹೇಳಿಕೊಳ್ಬೇಡಿ. ಅದೇ ನಿಮಗೆ ಮುಳು ಆಗ್ಬೋದು. ಅಥವಾ ಈ ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾದಲ್ಲಿ ಯಾವುದನ್ನು ನೀವು ಪ್ರಕಟ ಮಾಡಬೇಕು, ಮಾಡಬಾರ್ದು ಅನ್ನೋದನ್ನು ಸಂಯಮವನ್ನು ನೋಡಿಕೊಳ್ಳಿ. ನೀವು ಮಾಡಿದಂಥ ಯಾವುದೇ ರೀತಿಯ ಪ್ರಕಟಣೆ ಅಥವಾ ಯಾವುದೇ ರೀತಿಯ ಒಂದು ರಿಯಾಕ್ಷನ್ಗಳು ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು ಮೀನರಾಶಿಯವರಿಗೆ. ಅದರ ಹೊರತು
ನಿಮಗೆ ಮಂಗಳನಿಂದ ಆರ್ಥಿಕವಾಗಿ ಹಣಕಾಸಿನ ಮೇಲೆ ಅಥವಾ ಆರೋಗ್ಯದ ಮೇಲೆ ಅಂಥದ್ದೇನು ಅಡ್ಡ ಪರಿಣಾಮ ಇಲ್ಲ. ವ್ಯಕ್ತಿತ್ವ, ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆಯನ್ನು ಸ್ವಲ್ಪ ಸರಿಯಾಗಿ ಶುದ್ಧವಾಗಿ ಇಟ್ಕೊಂಡ್ರೆ ಸಾಕು ಮೀನರಾಶಿಯವರು. ಇನ್ನು ಕೊನೆಗೆ ಹೇಳುವಂಥ ಈಗ ಪ್ರಾರ್ಥನೆ ಪರಿಹಾರ ಶ್ಲೋಕಗಳನ್ನು ನೀವು ಈಗ ಅನುಸರಣೆ ಮಾಡ್ಬೋದಾಗಿ ಮೀನರಾಶಿಯವರು. ಇಲ್ಲಿವರೆಗೆ ಈ ಕುಜನ ಕರ್ಕಾಟಕ ಪ್ರವೇಶ ಅಂದರೆ ವಿಶೇಷವಾದ ಆತ ನೀಚತ್ವದ ಒಂದು ಪ್ರವೇಶ. ಇದೇ ಕಾಲದಲ್ಲಿ ಅಲ್ಲಿ ಈ ಗುರುವಿಗೆ ಒಂದು ವಕ್ರಗತಿ ಇದೆ, ಶನಿ ಮಹಾರಾಜರು ವಕ್ರಗತಿ ಇದೆ. ಅದೇ ರೀತಿ ಇದೇ ಕಾಲದಲ್ಲಿ ನವಂಬರ್ ಅಲ್ಲಿ 16ರವರೆಗೂ ಅಲ್ಲಿ ರವಿ ಸಹ ನೀಚವಾಗಿರ್ತಾನೆ. ಹಾಗಾಗಿ ರವಿ ಸಹ ತುಲೆಯಲ್ಲಿ ನೀಚರಾಗಿರುವಂಥದ್ದು. ಹಾಗಾಗಿ ಈ ಕಾಲದಲ್ಲಿ ಒಂದು ರೀತಿಯ ಚತುರ್ಗ್ರಹಗಳಾಗುವಂಥ ಒಂದು ಅಡ್ಡ ಪರಿಣಾಮ ಬರುತ್ತೆ. ಅದರ ಒಂದು ಪ್ರತ್ಯೇಕ ವಿಡಿಯೋನ ಪ್ರಸಾರ ಮಾಡ್ತೇನೆ, ಅದನ್ನು ವೀಕ್ಷಿಸಿಕೊಳ್ಳಿ. ಇದು ಈಗ ಕೇವಲ ಮಂಗಳನ ಅಡ್ಡ ಪರಿಣಾಮದ ಅಷ್ಟೇ ಒಂದು ಇದರಲ್ಲಿ ಬಂದಿದೆ. ಮಂಗಳನು ಅಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರುವಂಥ ರುಜುಗತಿ, ಮಂಗಳನ ವಕ್ರಗತಿ ಇನ್ನೂ ಬೇರೆ ಬರುತ್ತೆ. ಈಗ ಇರುವಂಥ ರುಜುಗತಿಯ 45 ದಿನಗಳ ಕಾಲ ಅಕ್ಟೋಬರ್ 20ರಿಂದ ಡಿಸೆಂಬರ್ 5ರ ಅವಧಿನ ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಹಲವಾರು ರಾಶಿಗಳಿಗೆ ಸಮ್ಮಿಶ್ರ ಫಲ, ಕೆಲವೊಂದು ರಾಶಿಗಳಿಗೆ ತುಂಬ ಸಂಕಷ್ಟ ಫಲ, ಕೇವಲ 3 ರಾಶಿಗಳಷ್ಟೇ ಉತ್ತಮ ಫಲ ಬಂದಿದೆ. ಅಲ್ಲಿ ವಿಶೇಷವಾಗಿ ವೃಷಭ, ಕನ್ಯಾ, ಕುಂಭಕ್ಕಷ್ಟೇ ಶುಭ ಫಲಗಳು ಬಂದಿವೆ. ಈ ಸಮ್ಮಿಶ್ರ ಫಲ ಅಥವಾ ಸಂಕಷ್ಟ ಫಲಗಳು ಬಂದಂಥವ್ರು ಯಾರೂ ಆತಂಕ ಚಿಂತೆ ಪಡಬೇಕಾಗಿಲ್ಲ. ಪ್ರತಿಯೊಂದು ಅಡ್ಡ ಪರಿಣಾಮಗಳಿಗೂ ಹಿಂದೆ ಋಷಿಮುನಿಗಳು ಸೂಕ್ತವಾದ ಈ ಪರಿಹಾರ ಮಾರ್ಗನ, ಸರಳವಾದ ಪ್ರಾರ್ಥನೆಯನ್ನು ಅಥವಾ ಇನ್ನಿತರವಾದ ದೇವತಾ ಆರಾಧನೆ ಪೂಜೆಗಳ ಮಾರ್ಗವನ್ನು ಸೂಚಿಸಿದ್ದಾರೆ. ಅದನ್ನು ಅನುಸರಣೆ ಮಾಡಿದರೆ ಯಾವುದೇ ಆತಂಕ ಭಯ ಪಡಬೇಕಾಗಿಲ್ಲ. ಈಗ ವಿಶೇಷವಾಗಿ ಮಂಗಳನಿಗೆ ಸಂಬಂಧಪಟ್ಟು ನಾವು ಆದಿಪೂಜ್ಯ ಗಣೇಶನನ್ನು ಪ್ರಾರ್ಥನೆ ಮಾಡೋದು ಸರ್ವಶ್ರೇಷ್ಠವಾಗಿರುತ್ತೆ. ಯಾಕಂದರೆ ಗಣೇಶನು ಒಂದು ವಿಶ್ವವ್ಯಾಪಿ ಗಣೇಶ ಅಥವಾ ಯೂನಿವರ್ಸಲ್ ಗಾಡ್ ಅಂತ ಹೇಳ್ತಾರೆ ಆತನಿಗೆ. ಹಾಗಾಗಿ ಆತನ ಒಂದು ಆಲಯಗಳು ಎಂದು ನಮ್ಮ ದೇಶದ ಮೂಲೆ ಮೂಲೆಗಳಿರುತ್ತೆ. ಜೊತೆಗೆ ಆತನು ಪ್ರತಿ ಮನೆಯಲ್ಲೂ ಆತನ ಒಂದು ಚಿತ್ರ ಆಗಲಿ ಮೂರ್ತಿ ಆಗಲಿ ಪ್ರತಿಮೆ ಇಟ್ಟುಕೊಂಡಿರ್ತಾರೆ. ಹಾಗಾಗಿ ಆದಿಪೂಜ್ಯ ಗಣೇಶ, ಮಂಗಳಮೂರ್ತಿ ಗಣೇಶ ಅಂತ ಹೇಳಿದ್ರೆ, ಹಾಗೆ ಗಣೇಶನ ಪ್ರಾರ್ಥನೆ ಮಾಡೋದಾಗಲಿ, ಗಣೇಶನ ಸ್ತುತಿ ಶ್ಲೋಕ ಮಾಡೋದಾಗಲಿ, ಅಥವಾ ಗಣೇಶನಿಗೆ ಸಂಬಂಧಪಟ್ಟ ದೇವಾಲಯಗಳ ಸಂದರ್ಶನ ಮಾಡೋದ್ರಾಗಲಿ, ಅಥವಾ ಗಣೇಶನ ಏನಾದರೂ ಹವನಗಳನ್ನು, ಪೂಜೆ ಪ್ರಾರ್ಥನೆಗಳನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಹಾಗಾಗಿ ಆದಿಪೂಜ್ಯ ಗಣೇಶನನ್ನು ಪ್ರಾರ್ಥನೆ ಮಾಡಿ, ಶುಕ್ಲಾಂ ಭರದ್ರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ 5 ಶ್ಲೋಕವಾಗಲಿ, ಅಥವಾ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮುಂತಾದ ಪ್ರಸಿದ್ಧವಾದ ಹಲವಾರು ಗಣೇಶನ ಸರಳವಾದ ಶ್ಲೋಕಗಳು. ಅದನ್ನು ನೀವು 9 ಬಾರಿ ರಿಪೀಟ್ ಮಾಡಿಕೊಳ್ಳೋದ್ರೆ 9 ಅನ್ನೋದು ಮಂಗಳನಿಗೆ ಸಂತೃಪ್ತಿ ಕೊಡುವಂಥ ಸಂಖ್ಯೆ ಆಗಿರುತ್ತೆ. ನಂಬರ್ 9 ಅಥವಾ 9 ಮಂಗಳನ ಸಂಖ್ಯೆ. ಹಾಗಾಗಿ 9 ಬಾರಿ ಈ ಗಣೇಶನ ಶ್ಲೋಕವನ್ನು ನೀವು ಪ್ರಾರ್ಥನೆ ಮಾಡೋದು ಸರಳವಾದ ಒಂದು ಪರಿಹಾರ ಆಗುತ್ತೆ. ಇನ್ನು ಸುಬ್ರಹ್ಮಣ್ಯ ದೇವರು ಮಂಗಳನ ಒಂದು ಅಧಿದೇವತೆ ಆಗಿರ್ತಾರೆ. ಗಣೇಶನು ಯಾವ ರೀತಿ ಆದಿಪೂಜ್ಯನಾಗಿ ಮಂಗಳದೋಷ ನಿವಾರಣೆಗೆ ಸಮರ್ಥನೆ ಮಾಡಿದ್ರು, ಅದಕ್ಕಿಂತಲೂ ನೀವು ಯಾರಿಗೆ ಸುಬ್ರಹ್ಮಣ್ಯ ದೇವರ ಭಕ್ತಿ ಇದೆ ಅಂದರು ಸುಬ್ರಹ್ಮಣ್ಯನ ಅನುಷ್ಠಾನ ಮಾಡೋದು ಭಾಳ ಉತ್ತಮವಾಗಿರುತ್ತೆ. ಯಾಕಂದರೆ ಆ ಮಂಗಳದೋಷ ನಿವಾರಣೆ ಮಾಡುವಂಥ ಅಪೂರ್ವವಾದ ಶಕ್ತಿಯನ್ನು ಆತನಿಗೆ ಆ ತ್ರಿಮೂರ್ತಿಗಳು ಕರುಣಿಸಿದರೆ. ಸುಬ್ರಹ್ಮಣ್ಯ ಅಥವಾ ಕುಮಾರಸ್ವಾಮಿ, ಸ್ಕಂದ, ಮುರುಘ, ಈ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಅಂತ ಸುಬ್ರಹ್ಮಣ್ಯನ ಶ್ಲೋಕವಾಗಲಿ, ಸುಬ್ರಹ್ಮಣ್ಯನ ಭುಜಂಗ ಸ್ತೋತ್ರ, ಸುಬ್ರಹ್ಮಣ್ಯನ ಅಷ್ಟೋತ್ತರ, ಸುಬ್ರಹ್ಮಣ್ಯ ಷಟಕ ಅಂತ ಬರುತ್ತೆ, ಸುಬ್ರಹ್ಮಣ್ಯ 108 ನಾಮ ಅಂತ ಬರುತ್ತೆ, ಅಥವಾ ಕಂದಾರ್ ಷಷ್ಠಿ ಕವಚಂ ಅಂತ ತಮಿಳು ಭಾಷೆಯಲ್ಲಿ ಸಹ ಬಹಳ ಪ್ರಸಿದ್ಧವಾಗಿರುತ್ತೆ. ಈ ರೀತಿ ಹಲವಾರು ಆಯಾ ಪ್ರಾಂತ್ಯಗಳಲ್ಲಿ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯ ಆಲಯಗಳು ಅಥವಾ ಗುಡಿಗಳು ಬರ್ತವೆ. ಅಂಥ ಸ್ಥಳಗಳ ಸಂದರ್ಶನ ಮಾಡ್ಬೋದು. ಸುಬ್ರಹ್ಮಣ್ಯನ ಯಾವುದೇ ರೀತಿಯ ಶ್ಲೋಕ ಸ್ತುತಿಗಳನ್ನು ಪಠನೆ ಮಾಡ್ಬೋದು. ಸರಳವಾದ ಶ್ಲೋಕ ಅಂದರೆ ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯ ಮಯೂರಯಾನಂ ರುದ್ರಸ್ಯ ಸೂನಂ ಸುರಯುಥನಾಥಂ ಗುಹಂ ಸದಾಹಂ ಶರಣಂ ಪ್ರಪದ್ಯೆ. ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯ ಮಯೂರಯಾನಂ ರುದ್ರಸ್ಯ ಸೂನಂ ಸುರಯೂಥನಾಥಂ ಗುಹಂ ಸದಾಹಂ ಶರಣಂ ಪ್ರಪದ್ಯೆ ಅನ್ನೋದು ಸರಳವಾದ ಈ ಸುಬ್ರಹ್ಮಣ್ಯ ಶ್ಲೋಕ. ಇದನ್ನೇ ನೀವು 6 ಅಥವಾ 9 ಬಾರಿ ಅದನ್ನು ಹೇಳ್ಕೊಳ್ಳೋದಂತ ಅದ್ರ ನಿಮಗೆ ಮಂಗಳ ದೋಷ ನಿವಾರಣೆ ಆಗುತ್ತೆ. ಇದು ಸರಳವಾದ ಭಕ್ತಿ ಮಾರ್ಗದ ಪರಿಹಾರ. ಇನ್ನು ಈ ಗಣೇಶ, ಸುಬ್ರಹ್ಮಣ್ಯ ಅದರ ಹೊರತು ಇನ್ನು ಯಾವ ದೇವತೆಗಳು ಅಂತ ಹೇಳಿದ್ರೆ, ಈ ಅಮ್ಮನವರು ಅಥವಾ ದೇವಿ ಯಾವುದೇ ರೀತಿಯ ಅಮ್ಮನವರ ಭಕ್ತಿ ಮಾಡುವಂಥದ್ದು. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತೆ. ಸರ್ವಮಂಗಲೆ ಆತಳು ಅಂದರೆ ಆ ಮಂಗಳ ಸ್ವರೂಪಿಣಿಯಾದ ಸರ್ವಮಂಗಳನ ಪ್ರಾರ್ಥನೆ ಮಾಡೋದ್ರಿಂದ ಈ ಮಂಗಳನ ದೋಷ ನಿವಾರಣೆ ಖಂಡಿತ ಆಗುತ್ತೆ. ಹಾಗಾಗಿ ಯಾರಿಗೆ ದೇವಿಯ ಮೇಲೆ ವಿಶೇಷವಾದ ಭಕ್ತಿ ಇದೆ ಅಂಥವ್ರು ಈ ಅಮ್ಮನವರ ಶ್ಲೋಕನ, ಅಮ್ಮನವರ ಪ್ರಾರ್ಥನೆ ಮಾಡ್ಕೊಳ್ಳೋದು. ಇನ್ನಿತರ ನಿಮಗೆ ಭಾಳಷ್ಟು ಶ್ಲೋಕಗಳಿರ್ತವೆ ದೇವಿಯದು, ಅಂಥ ದೇವಿ ಶ್ಲೋಕವನ್ನು ಹೇಳ್ಕೊಳ್ಬೋದು. ಉಳಿದರಣೆಗೆ ಲಲಿತಾ ಅಷ್ಟೋತ್ತರ, ಲಲಿತಾ ಸಹಸ್ರನಾಮ ಇತ್ಯಾದಿಗಳನ್ನು ನಿಮಗೆ ಸಮಯ ಅವಕಾಶ ಇದ್ದರೆ, ಆಸಕ್ತಿ ಇದ್ದರೆ, ಅನುಕೂಲತೆ ಇದ್ದರೆ ಅಂಥ ದೇವಿಗೆ ಸಂಬಂಧಪಟ್ಟ ಯಾವುದೇ ಶ್ಲೋಕವನ್ನು ನೀವು ಹೇಳ್ಕೊಳ್ಬೋದಾಗಿದೆ. ಅಮ್ಮನವ್ರು ಸಹ ಇದನ್ನು ಈ ಮಂಗಳ ದೋಷ ನಿವಾರಣೆ ಮಾಡ್ತಾರೆ. ಇನ್ನು ಹಲವಾರು ಜಾನಪದೀಯ ದೇವತೆಗಳು, ಉದಾಹರಣೆಗೆ ಮುನೇಶ್ವರ, ವೀರಭದ್ರೇಶ್ವರ, ಕಾಲಭೈರವೇಶ್ವರ, ಮಹಾಕಾಳೇಶ್ವರ ಮುಂತಾದ ರೂಪದಲ್ಲಿ ಅಲ್ಲಲ್ಲಿ ದೇವಾಲಯದ ಆಲಯಗಳಿರುತ್ತೆ. ಮುನೇಶ್ವರನ ಕೆಲವೊಂದು ಮರದ ಬುಡದಲ್ಲೋ ಅಥವಾ ಕೆಲವೊಂದು ಈ ಒಂದು ವ್ಯವಸಾಯದ ಜಮೀನಿನ ಮಧ್ಯದ ಕಲ್ಲುಗಳ ರೂಪದಲ್ಲೋ ಪೂಜೆ ಮಾಡ್ತಾರೆ. ಅಂಥ ಮುನೇಶ್ವರನ ಪೂಜೆ ಮಾಡೋದು ಸಹ ಆಗುತ್ತೆ. ವೀರಭದ್ರೇಶ್ವರ ಸ್ವಾಮಿಯನ್ನು ಪೂಜೆ ಮಾಡೋದು ಅಥವಾ ಕಾಲಭೈರವೇಶ್ವರ ಸ್ವಾಮಿ, ಇವೆಲ್ಲರೂ ಆ ಮಂಗಳ ದೋಷವನ್ನು ನಿವಾರಣೆ ಮಾಡುವಂಥ ಸಮರ್ಥವಾದ ಶಕ್ತಿಗಳಾಗಿರ್ತಾರೆ. ಇವೆಲ್ಲರೂ ಆ ಶಕ್ತಿ ಸ್ವರೂಪದ ಒಂದು ಸಂಕೇತ ಆಗಿರ್ತಾರೆ. ಅಲ್ಲಿ ಗಣೇಶ ಆಗಲಿ, ಗಣೇಶನು ಆತನು ಪಾಶಾಂಕುಶಧಾರಿ ಅಂತ ಶಕ್ತಿ ಸ್ವರೂಪನು, ಆತನು
ಸುಬ್ರಹ್ಮಣ್ಯನು ಸಹ ಆದಿಶಕ್ತಿ ಸ್ವರೂಪನು, ಆದಿಮಾಯ ಮಹಾಶಕ್ತಿ ಸರ್ವಮಂಗಳ ಶಕ್ತಿ ಸ್ವರೂಪನಾಗಿದ್ದಾರೆ. ಇನ್ನು ವೀರಭದ್ರೇಶ್ವರ, ಮುನೇಶ್ವರ, ಕಾಳೇಶ್ವರ, ಕಾಲಭೈರವೇಶ್ವರ ಇವರು ಸಹ ಶಕ್ತಿಯ ಇನ್ನೊಂದು ದ್ಯೋತಕ, ಇವರನ್ನು ಸಹ ಪ್ರಾರ್ಥನೆ ಮಾಡ್ಬೋದು. ಮಹಾ ನರಸಿಂಹ ಸ್ವಾಮಿ, ಲಕ್ಷ್ಮೀ ನರಸಿಂಹ ಸ್ವಾಮಿ ಭಕ್ತಿ ಮಾಡ್ಬೋದು. ಇವೆಲ್ಲವೂ ಈ ಮಂಗಳ ದೋಷ ನಿವಾರಣೆಗೆ ಇಂಥ ಹಲವಾರು ಉಪಾಯಗಳಿವೆ. ಅದು ಯಾರೂ ಆತಂಕ ಪಡಬೇಕಾಗಿಲ್ಲ. ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಅಂತಹ ದೇವತಾ ಶ್ಲೋಕವನ್ನು ಭಕ್ತಿಯನ್ನು ಮಾಡೋದ್ರಿಂದ ಮಂಗಳ ದೋಷಕ್ಕೆ ಖಂಡಿತ ನಿವಾರಣೆ ಆಗುತ್ತೆ. ಇನ್ನು ಮಂಗಳನಿಗೆ ಸಂಬಂಧಪಟ್ಟ ನವಗ್ರಹಗಳ ಸ್ತುತಿಯಲ್ಲಿ ಬರುವಂಥ ಶ್ಲೋಕ ಪ್ರಸಿದ್ಧವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂತಂ ಮಂಗಳಂ ಪ್ರಣಮಾಮ್ಯಹಂ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂತಂ ಮಂಗಳಂ ಪ್ರಣಮಾಮ್ಯಹಂ. ಇದು ಸರಳವಾದ ಮಂಗಳನ ಒಂದು ಪರಿಹಾರ ಶ್ಲೋಕ. ಇದನ್ನು ನೀವು 9 ಬಾರಿ ಪಠನೆ ಮಾಡ್ಬೋದು. 9 ಬಾರಿ ಪಠನೆ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಈ ಮಂಗಳನ ಬರೋಂಥ ಯಾವುದೇ ರೀತಿಯ ಸಮ್ಮಿಶ್ರ ಫಲನೋ, ಸಂಕಷ್ಟ ಫಲನೋ ಅಥವಾ ಇನ್ನಿತರ ಯಾವುದೇ ದುರಂತದ ಫಲವೋ ನಿವಾರಣೆ ಆಗುತ್ತೆ. ಹಾಗೆ ಖಂಡಿತವಾಗಿ ಯಾರೂ ಆತಂಕ ಪಡೆದೇ ಈ ಮಂಗಳನ ಶ್ಲೋಕವನ್ನು ಪ್ರಾರ್ಥನೆ ಮಾಡ್ಬೋದು. ಇದು ವ್ಯಾಸರಹಿತವಾದ ನವಗ್ರಹಗಳ ಸ್ತೋತ್ರದಲ್ಲಿ ಬರುವಂಥ ಮಂಗಳನ ಶ್ಲೋಕ. ಇನ್ನು ಯಾರಿಗೆ ಸಮಯ ಅವಕಾಶ ಇದೆ ಅಥವಾ ಉಚ್ಚಾರಣೆ ಎಲ್ಲ ಚೆನ್ನಾಗಿ ಬರುತ್ತೆ ಅಂಥವರು ಈ 9 ನವಗ್ರಹಗಳ ಸ್ತೋತ್ರ ಪ್ರತಿಯನ್ನು ಪಠನೆ ಮಾಡಿ. ಆವಾಗ ಯಾವುದೇ ಗ್ರಹದ ನಿಮಗೆ ತೊಂದರೆಗಳು ಖಂಡಿತ ಬರೋದಿಲ್ಲ. ಇನ್ನು ವಿಶೇಷವಾಗಿ ಮಂಗಳನ ಪೀಡಾ ಪರಿಹಾರ ಸ್ತೋತ್ರ ಅಂತ ಬರುತ್ತೆ. ಮಂಗಳನ ಪೀಡಾ ಪರಿಹಾರ ಸ್ತೋತ್ರದಲ್ಲಿ ಆ ಪೀಡೆ ನಿವಾರಣೆ ಆಗಲಿಕ್ಕೆ ನೀವು ಪ್ರಾರ್ಥನೆ ಮಾಡ್ಬೋದು. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಕೃತ್ಸದ ವೃಷ್ಟಿಕೃದ್ ವೃಷ್ಟಿಹರ್ತಾ ಚ ಪೀಡಾ ಹರತು ಮೇ ಕುಜಃ. ಇದು ಮಂಗಳನ ಪೀಡಾ ಪರಿಹಾರ ಸ್ತೋತ್ರ. ಇದನ್ನು 9 ಬಾರಿ ರಿಪೀಟ್ ಮಾಡಿ ಹೇಳುತ್ತದೆ. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಕೃತ್ಸದ ವೃಷ್ಟಿಕೃದ್ ವೃಷ್ಟಿಹರ್ತಾ ಚ ಪೀಡಾ ಹರತು ಮೇ ಕುಜಃ. ಅಂತಹ ಮಂಗಳನ ನೀವು ಪ್ರಾರ್ಥನೆ ಮಾಡೋದು. ನನಗೆ ಯಾವುದೇ ಪೀಡೆಗಳು, ತೊಂದರೆಗಳು ಕೊಡಬೇಡ, ನಮಗೆ ಉತ್ತಮವಾದ ಒಂದು ಆರೋಗ್ಯವನ್ನು, ಯಶಕೀರ್ತಿ, ಲಾಭವನ್ನು ನೀವು ಕೊಡಬೇಕು. ಇದರಿಂದ ನಿನಗೆ ನಾವು ಶರಣಾಗ್ತೇವೆ, ವಂದನೆ ಮಾಡ್ತೇವೆ ಅಂತ ಆ ಮಂಗಳನ ಪ್ರಾರ್ಥನೆ ಮಾಡುವಂಥದ್ದು. ಇದು ಸಹ ಭಾಳಷ್ಟು ಉಪಯೋಗಕಾರಿಯಾದ ಶ್ಲೋಕ ಆಗಿರುತ್ತೆ. ಇದನ್ನು ಸಹ 9 ಬಾರಿ ರಿಪೀಟ್ ಮಾಡಿ ಹೇಳುವಂಥದ್ದು. ಇವೆಲ್ಲವೂ ಆ ಪ್ರಾರ್ಥನೆ ಅಥವಾ ಶ್ಲೋಕ ಮಾರ್ಗದಿಂದ ಮಾಡೋದು. ಇನ್ನು ದೇವಾಲಯಗಳ ಸಂದರ್ಶನ ಮಾಡುವಂಥ ಒಂದು ಯಾರಿಗೆ ಆಸಕ್ತಿ, ಹವ್ಯಾಸ ಜೊತೆಗೆ ಭಕ್ತಿ ಅಂತ ಇರೋದಂಥವ್ರು ಈ ಗಣೇಶ ಆಗಲಿ, ದೇವಿ ಆಗಲಿ, ಅಮ್ಮನವ್ರದ್ದಾಗಲಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಆಗಲಿ ಅಥವಾ ನಾನು ಆಗಲೇ ಹೇಳಿದಂಥ ಮುನೇಶ್ವರ, ವೀರಭದ್ರೇಶ್ವರ, ಕಾಲಭೈರವೇಶ್ವರ ಮುಂತಾದ ದೇವಾಲಯಗಳ ಸಂದರ್ಶನ ಮಂಗಳವಾರದಿಂದ ಮಾಡಬಹುದಾಗಿದೆ. ಮಂಗಳವಾರದಿಂದ ಅಲ್ಲಿ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸುವಂಥದ್ದು, ಮಂಗಳವಾರದಿಂದ ವಿಶೇಷವಾದ ದೇವಾಲಯಗಳಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಇನ್ನು ದಾನ ಧರ್ಮಗಳ ಮಾರ್ಗದಲ್ಲಿ ಆಸಕ್ತಿ ಇದ್ದವರು ಆ ಮಂಗಳನಿಗೆ ಸಂಬಂಧಪಟ್ಟ ಧಾನ್ಯವಾದ ತೊಗರಿ ಬೇಳೆ ಮತ್ತು ಅಥವಾ ತೊಗರಿ ಕಾಳು ಕೊಡ್ತಾರೆ. ಈಗ ತೊಗರಿ ಕಾಳಿನ ಉಪಯೋಗ ಕಡಿಮೆ ಮಾಡೋದ್ರಿಂದ ತೊಗರಿ ಬೇಳೆ ಜಾಸ್ತಿ ಉಪಯೋಗ ಮಾಡ್ತಾರೆ. ಹಾಗೆ ತೊಗರಿ ಬೇಳೆಯನ್ನು ಅಲ್ಲಿ ದಾನವಾಗಿ ಕೊಡೋದಾಗಲಿ, ತೊಗರಿ ಬೇಳೆಯಿಂದ ಮಾಡಿದ ಏನಾದರೂ ಒಂದು ಖಾದ್ಯಗಳನ್ನು ಅಲ್ಲಿ ಅನ್ನದಾನಕ್ಕೆ ಕೊಡೋದಾಗಲಿ, ಅಥವಾ ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ, ಆಶ್ರಮಗಳಿಗೆ ಅಥವಾ ಅನ್ನದಾನ ನಡೆಸುವಂಥ ಬೇರೆ ಬೇರೆ ದೇವಾಲಯಗಳಿದ್ದು ಅಲ್ಲಿ ತೊಗರಿ ಬೇಳೆಯನ್ನು ನೀವು ಅನ್ನದಾನಕ್ಕೆ ದಾನವಾಗಿ ಕೊಡೋದಾಗಲಿ ಮಾಡಬಹುದಾಗಿದೆ. ಅಥವಾ ಈ ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ ಹಣದ ರೂಪದಲ್ಲಿ ಸಹ ದಾನವನ್ನು ಕೊಡುತ್ತದೆ. ಅದೇ ರೀತಿ ಕೆಂಪು ವಸ್ತ್ರ, ಕೆಂಪು ಬಣ್ಣದ ಈ ತರಕಾರಿಗಳು, ಕೆಂಪು ಬಣ್ಣದ ಹಣ್ಣುಗಳನ್ನು ಇತ್ಯಾದಿಗಳನ್ನು ಯಾವುದೇ ರೀತಿಯ ದಾನವಾಗಿ ಕೊಡಬಹುದಾಗಿದೆ. ಹಾಗೆಯೇ ಈ ಮಂಗಳನು ವಿಶೇಷವಾಗಿ ಈ ರಕ್ತದಾನಕ್ಕೆ ಆತನ ಒಂದು ಪ್ರೇರಕನಾಗಿದ್ದಾನೆ. ಆತನು ಕೆಂಪು ವರ್ಣ ಅಂದರೆ ರಕ್ತದಾನವು ಈಗ ಸರ್ವಶ್ರೇಷ್ಠ ದಾನ, ಹಲವಾರು ಜೀವಗಳನ್ನು ಉಳಿಸುವಂಥ ಒಂದು ಶ್ರೇಷ್ಠ ದಾನ ಆಗಿದೆ. ಈಗಿನ ಕಾಲಮಾನದಲ್ಲಿ ಆ ರಕ್ತದಾನವು ಸಹ ಮಂಗಳನ ಪ್ರೀತಿಯುತವಾಗಿ ಉತ್ತಮ ಆಗುತ್ತೆ. ಇನ್ನು ಈ ಮಂಗಳನು ವಿಶೇಷವಾಗಿ ಯುವ ಶಕ್ತಿಯನ್ನು ಸಂಕೇತ ಮಾಡುವುದು. ಹಾಗಾಗಿ ಯುವಕರಿಗೆ, ಸಾಧಕರಿಗೆ ಅಥವಾ ಸ್ಪೋರ್ಟ್ಸ್ನಲ್ಲಿರುವಂಥ ಚಟುವಟಿಕೆಗಳಿಗೆ ನಿಮ್ಮಿಂದ ಆಗುವಂಥ ಯಾವುದೇ ರೀತಿಯ ಪ್ರೋತ್ಸಾಹ ಕೊಡೋದಾಗಲಿ ಅಥವಾ ಪ್ರೋತ್ಸಾಹಧನ, ಅವರಿಗೆ ಏನಾದರೂ ಅವರ ಒಂದು ಸ್ಪೋರ್ಟ್ಸ್ ಅಥವಾ ಕ್ರೀಡೆಗೆ ಸಂಬಂಧಪಟ್ಟ ಉಪಕರಣ, ಐಟಮ್ಗಳು ಬೇಕು ಅದನ್ನು ಕೊಡಿಸೋದಾಗಲಿ. ಅದೇ ರೀತಿ ಈ ಒಂದು ಪೊಲೀಸ್ ಇಲಾಖೆ ಅಥವಾ ಸೆಕ್ಯೂರಿಟಿ ಗಾರ್ಡ್ಗಳು, ಸೈನ್ಯ, ಮಿಲಿಟರಿ ಮುಂತಾದ ಇಲಾಖೆಗಳಲ್ಲಿ ಕೆಲಸ, ರಕ್ಷಣಾ ಇಲಾಖೆಗಳಲ್ಲಿ ಕೆಲಸ ಮಾಡೋರು ವಿಶೇಷವಾಗಿ ಮಂಗಳನ ಒಂದು ಅಧಿಪತಿಯಲ್ಲಿ ಬರ್ತಾರೆ. ಅಂಥವರಿಗೆ ನಿಮ್ಮಿಂದ ಆಗುವಂಥ ಏನಾದರೂ ಕೊಡುಗೆಗಳನ್ನು ಕೊಡೋದಾಗಲಿ, ಅವರಿಗೆ ಏನಾದರೂ ಸಹಾಯ ಮಾಡೋದಾಗಲಿ, ಇವೆಲ್ಲ ಮಾಡೋ ಸಹ ಮಂಗಳನ ಪ್ರೀತ್ಯರ್ಥ ಆಗುತ್ತೆ. ಇನ್ನು ನಿಮ್ಮ ಬಂಧು ಬಾಂಧವತೆಗೆ ಅಂದರೆ ಈ ಮಂಗಳನು ಭ್ರಾತೃಕಾರಕ, ಭ್ರಾತೃ ಅಂದರೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ಈ ಬಾಂಧವ್ಯವನ್ನು ಚೆನ್ನಾಗಿಟ್ಟುಕೊಳ್ಳೋದು ಸಹ ಒಂದು ಮಂಗಳನ ಪ್ರೀತಿಯಾಗುತ್ತೆ. ಅವರ ಒಂದು ಬಾಂಧವ್ಯವನ್ನು ಚೆನ್ನಾಗಿಟ್ಟುಕೊಳ್ಳುವಂಥದ್ದು ಇವೆಲ್ಲ ಮಾಡೋದ್ರಿಂದ ಖಂಡಿತ ಮಂಗಳನಿಂದ ಒಳ್ಳೆಯ ಪರಿಣಾಮ ಆಗುತ್ತೆ. ಹಾಗಾಗಿ ಭಕ್ತಿ ಮಾರ್ಗ, ಪ್ರಾರ್ಥನಾ ಮಾರ್ಗ, ದೇವಾಲಯ ಸಂದರ್ಶನ ಮಾರ್ಗ ಅಥವಾ ದಾನ ಮಾರ್ಗ ಇದರಲ್ಲಿ ಯಾವುದೇ ಮಾರ್ಗವನ್ನು ಅನುಸರಣೆ ಮಾಡಿಕೊಳ್ಳಿ. ಯಾರೂ ಈ ಮಂಗಳನ ದೋಷದಿಂದ ಭಯ ಆತಂಕ ಪಡಬೇಕಾಗಿಲ್ಲ. ನಮಗೆಲ್ಲರಿಗೂ ಮಂಗಳನ ಅನುಗ್ರಹದಿಂದ ಉತ್ತಮವಾದ ಆಯುರ್ವೇದ ಶಕ್ತಿ ಜಯಗಳು ಸಿದ್ಧಿಯಾಗಲಿ. ಈ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.